ಪ್ರಪಂಚ ಪರ್ಯಟನೆ. ನಮಸ್ಕಾರ, ನಾನು ವೈದ್ಯ ಎಲ್ದೋಸ್ KT, ನಾಡಿ ಪಾರಂಪರಿಕ ಆಯುರ್ವೇದ, ಕೆಂಗೇರಿ, ಬೆಂಗಳೂರು. ಇವತ್ತು ನನ್ನ ಬಾಲ್ಯದ ಬಗ್ಗೆ ಆಗಿರ್ಬೋದು, ನಾನು ಈ ಒಂದು ಚಿಕಿತ್ಸಾ ಪದ್ಧತಿಗೆ ಬಂದ ರೀತಿ ಆಗಿರ್ಬೋದು, ಅಥವಾ ನಾನು ಬೆಳೆದುಕೊಂಡು ಬಂದಂತಹ ರೀತಿ, ಮತ್ತು ನಾನು ಈ ಸಿಸ್ಟಮ್ಗೆ ಯಾವ ರೀತಿ ಬಂದೆ ಮತ್ತು ನನ್ನ ಬಾಲ್ಯದ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೂಲತಃ ನಾನು ಶಿವಮೊಗ್ಗ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಿಂದ ಬಂದವನು. ನಮ್ಮ ಗ್ರಾಮದ ಹೆಸರು ಸಿದ್ದಮ್ಮಾಜಿ ಹೊಸೂರು ಅಂಥೇಳಿ. ಶಿವಮೊಗ್ಗದಿಂದ ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ. ಶಿವಮೊಗ್ಗ ತಾಲೂಕಾಗೆ ಬರುತ್ತೆ. ಬಾಲ್ಯದಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲೇ ಓದಿ ಅಲ್ಲೇ ಶಿಕ್ಷಣ ಪಡೆದವನು. ಅಲ್ಲಿಂದ ನನ್ನ ಪದವಿ ನಾನು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪಡಿತೀನಿ. ಅಲ್ಲಿಂದ ಪದವಿ ಮುಗಿದ ನಂತರ ನಾನು ಬೆಂಗಳೂರಿಗೆ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅಲ್ಲಿಂದ ನಾನು ನನ್ನ ಸಾಂಸಾರಿಕ ಜೀವನ ಆಗಿರ್ಬೋದು, ನಂತರ ಸಾಂಸಾರಿಕ ಜೀವನದಲ್ಲಿ ತುಂಬ ಸಮಸ್ಯೆಗಳು, ತೊಂದರೆಗಳು ಬಂದಾಗ ನಾನು ಬಿಸ್ನೆಸ್ಸಲ್ಲಿದ್ದೆ. ಬಿಸ್ನೆಸ್ ಮಾಡ್ತಾಯಿದ್ದೆ. ಬಿಸ್ನೆಸ್ಸಲ್ಲಿದ್ದಾಗ ಬಿಸ್ನೆಸ್ಸಲ್ಲಿ ಹಲವು ಸಮಸ್ಯೆಗಳು ಬರ್ತವೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು, ಸಾಂಸಾರಿಕ ಸಮಸ್ಯೆಗಳು ಎಲ್ಲ ಬರುತ್ತೆ. ಅಲ್ಲಿಂದ ನಾನು ನನ್ನ ಬಿಸ್ನೆಸ್ಸನ್ನು ಡ್ರಾಪ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಯಾಕೆಂತಂದರೆ ನಮ್ಮಲ್ಲಿ ಕೆಲವು ಮನುಷ್ಯ ಅಂದಮೇಲೆ ಗೊತ್ತಲ್ಲ, ಕೆಲವು ಕರುಣೆ ಇರುತ್ತೆ. ಅಂಥ ಕರುಣೆಯನ್ನು ಅಥವಾ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಮಿಂದ ತುಂಬ ಅನುಕೂಲಗಳನ್ನು ಪಡೀತಾರೆ, ನಮ್ಮಿಂದ ತುಂಬ ಸಹಾಯಗಳನ್ನು ಪಡೀತಾರೆ, ಹಣಗಳನ್ನು ಪಡೀತಾರೆ. ಅವರೆಲ್ಲ ಹಿಂದಿರುಗಿಸೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಕಷ್ಟಕ್ಕೆ ಈಡಾಗ್ತೀನಿ. ಇನ್ನೊಬ್ಬರಿಗೆ ಸಹಾಯ ಮಾಡಿದ ಅಥವಾ ಅನುಕೂಲ ಮಾಡಿಕೊಟ್ಟಿದ್ದ ಒಂದು ಕಾರ್ಯದಿಂದಾಗಿ ನನಗೂ ಅನಾನುಕೂಲ ಆಗುತ್ತೆ, ನನ್ನ ಕೌಟುಂಬಿಕದಲ್ಲಿ ಸಮಸ್ಯೆಗಳಾಗತ್ತೆ. ಅಲ್ಲಿಂದ ನಾನು ಆ ಬಿಸ್ನೆಸ್ಸನ್ನು ಡ್ರಾಪ್ ಮಾಡಬೇಕಾಗತ್ತೆ. ಆ ಬಿಸ್ನೆಸ್ಸನ್ನು ಅಲ್ಲಿಂದ ಡ್ರಾಪ್ ಮಾಡಿ ಇನ್ನೇನು ಮಾಡಬೇಕು ಅಂತ ಇದ್ದಾಗ ಬೇರೆ ಬೇರೆ ವರ್ಕ್ಗಳಲ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಓಡಾಡ್ತೀನಿ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಈ ಚಿಕಿತ್ಸಾ ಪದ್ಧತಿಗೆ ಬರಬೇಕಾಗತ್ತೆ. ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಏನಿರುತ್ತೆ, ಇಂಥ ಒಂದು ವೈದ್ಯ ಪದ್ಧತಿಗೆ ನಾನು ಎಂಟ್ರಿ ಆಗ್ತೀನಿ. ಹಿಂದೆ ನಮ್ಮ ಪೂರ್ವಿಕರು ಇದರೆಲ್ಲ ಚಿಕಿತ್ಸೆ ಮಾಡ್ತಾಯಿದ್ರು. ಹಾಗೆ ಒಬ್ಬರು ಗುರುಗಳಿಂದ ನಾನು ಒಂದು ಬೇಸಿಕ್ ಜ್ಞಾನವನ್ನು ಪಡಿತೀನಿ. ಅದಾದ ನಂತರ ನಾನು ಇದರಲ್ಲಿ ಒಂದೊಂದೇ ಹಂತವಾಗಿ ರಿಸರ್ಚ್ ಮಾಡ್ಕೊಳ್ತಾ ಬರ್ತೀನಿ. ಯಾಕೆ ಈ ಪಿತ್ತ ಅಂದ್ರೇನು, ವಾತ ಅಂದ್ರೇನು, ಕಫ ಅಂದ್ರೇನು, ಯಾಕೆ ಮನುಷ್ಯನಿಗೆ ಬರುತ್ತೆ, ಅಗೈನು ಈ ಗಿಡಮೂಲಿಕೆಗಳೆಲ್ಲ ಯಾವುದು, ಈ ಗಿಡಮೂಲಿಕೆ ಪ್ರಕೃತಿ ಏನು, ಅವು ಡೀಪಾಗಿ ಒಂದೊಂದೇ ಗಿಡಮೂಲಿಕೆಗೆ ಡೀಪಾಗಿ ಸ್ಟಡಿ ಮಾಡ್ತಾ ಹೋಗ್ತೀನಿ. ನೀವು ಪಿತ್ತಾಹಾರನ, ವಾತಾಹಾರನ, ಕಫಾಹಾರನ, ಇದು ವೀರ್ಯ ಯಾವುದು, ಉಷ್ಣ ವೀರ್ಯನ, ತಂಪು ವೀರ್ಯನ, ಅಥವಾ ಮಿಶ್ರನ, ಅಥವಾ ದೇಹ ಪ್ರಕೃತಿಗಳೇನು, ವಾತನ, ಪಿತ್ತನ, ಕಫನ, ಮಿಶ್ರನ, ಇವೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇವೆಲ್ಲ ಒಂದೊಂದೇ ಗಿಡಮೂಲಿಕೆಗಳನ್ನ ಡೆಪ್ತಾಗಿ ಸ್ಟಡಿ ಮಾಡ್ತಾ ಹೋಗ್ತೀನಿ. ಹೇಗೇನು ಏನು ಮಾಡ್ತೀನಿ, ಒಂದೊಂದೇ ಪೇಷಂಟ್ಗಳನ್ನು ನಾವು ಅನಿವಾರ್ಯವಾಗಿ ನಾನು ಈ ಒಂದು ಚಿಕಿತ್ಸಾ ಪದ್ಧತಿಗೆ ಬರ್ತೀನಿ. ಅಲ್ಲಿ ನಮ್ಮ ಒಬ್ಬರು ಗುರುಗಳ ಹತ್ರ ಎಲ್ಲಿ ನಾನು ಕಲಿತೆ ಅಲ್ಲಿ ನಾನು ಒಂದೊಂದೇ ಪೇಷಂಟ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀನಿ. ಒಂದೊಂದೇ ಪೇಷಂಟ್ ಕಂಡು ಒಂದೊಂದು ಸಿಮ್ಟಮ್ಸ್ನ ನಾನು ಪ್ರತಿ ಸಿಮ್ಟಮ್ನ ಸ್ಟಡಿ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಸ್ಟಡಿ, ಯಾಕೆ ಬರುತ್ತೆ, ಇದು ಎಲ್ಲಿಂದ ಬರುತ್ತೆ, ಯಾಕೆ ಹಾಗೆ ಬರುತ್ತೆ, ಹೀಗೆಲ್ಲ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗ್ತೀನಿ. ಯಾವ ಲೆವೆಲ್ಗೆ ನಾನು ಇನ್ವಾಲ್ವ್ಮೆಂಟ್ ಆಗ್ತಾಯಿದ್ದೆ ಅಂತಂದರೆ, ಒಂದು ಪೇಷಂಟ್ 1 ಸರಿ ಬಂದು, 2 ಸರಿ ಬಂದು, 3 ಸರಿ ಬಂದು ಒಂದು ಪೇಯ್ನ್ ಅಥವಾ ಒಂದು ನೋವಾಗಿರ್ಬೋದು, ಏನೋ ಒಂದು ವಾಸಿ ಆಗ್ತಿಲ್ಲ ಅಂತಂದರೆ ನಾನು ಅದನ್ನು ತುಂಬ ಡೀಪಾಗಿ ಯಾಕೆ ಆಗ್ತಿಲ್ಲ, ಯಾಕೆ ಮಾಡಬಾರ್ದು, ಯಾಕೆ ಆಗ್ತಿಲ್ಲ ಅಂತ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದು ಯಾವ ಲೆವೆಲ್ಗೆ ನಾನು ಇನ್ವಾಲ್ವ್ಮೆಂಟ್ ಆಗ್ತಿದ್ದೆ ಅಂದರೆ, ಅವ್ರಿಗೆ ಬರ್ತಿದ್ದಂಥ ಪೇಯ್ನು 1 ವಾರ ಅಥವಾ 15 ದಿವಸದಲ್ಲಿ ನನಗೆ ಬಂದುಬಿಡೋದು. ಅವ್ರಿಗೊಂದು ಹ್ಯಾಂಕಲ್ ಪೇಯ್ನ್ ಬರ್ತಿತ್ತು ಅಂದರೆ ನನಗೆ ಬಂದುಬಿಡೋದು, ಅಥವಾ ಅವರಿಗೊಂದು ಮೈಗ್ರೇನ್ ಬರ್ತಿದ್ದು ನನಗೆ ಬಂದುಬಿಡೋದು, ಅವ್ರಿಗೆ ಏನೇನು ಪೇಯ್ನ್ ಬರ್ತಿತ್ತು ಅಂಥವೆಲ್ಲ ನನಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಲೆವೆಲ್ಗೆ ನಾನು ಡೆಪ್ತಾಗಿ ಪ್ರತಿಯೊಂದು ರೋಗನೂ ಸ್ಟಡಿ ಮಾಡ್ತಾ ಬಂದೆ. ಯಾವ ರೇಂಜ್ಗೆ ಸ್ಟಡಿ ಮಾಡ್ತಾ ಇಷ್ಟೊಂದಿದೆಯಾ ಅಂತ ಒಂದೊಂದೇ ಸ್ಟಡಿ ಮಾಡ್ತಾ ಬರ್ತಾಯಿದ್ದೆ. ಸ್ಟಡಿ ಮಾಡ್ತಾ ಕೊನೆಗೆ ಏನು ಮಾಡ್ತಿದ್ದೆ, ಯಾವಾಗ ಆ ಪೇಯ್ನ್ಗಳು, ಆ ನೋವುಗಳು ಅವೆಲ್ಲ ನನಗೇ ಬರ್ತಾಯಿತ್ತು, ನಾನು ನನ್ನನ್ನೇ ಒಂದು ರಿಸರ್ಚ್ ವಸ್ತುವಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೆ.
ನನ್ನಲ್ಲೇ ನಾನು ಅದನ್ನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಂದ ಬರುತ್ತೆ, ಯಾವುದು ಲಂಬರಲ್ಲಿ ಸೊಂಟದಿಂದ ಬರುತ್ತೆ, ಆ್ಯಂಕಲ್ ಅದೊಂದು ಪೇಯ್ನ್ ಬರುತ್ತೆ, ಎಲ್ಲಿಂದ ಕನೆಕ್ಷನ್ ಇದೆ, ಎಲ್ಲಿ ಇದನ್ನೆಲ್ಲ ನಾನು ಅಲ್ಲ ಬ್ಲಾಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಒಂದೊಂದೇ ಕಲಿತಾ ಬಂದೆ. ಈ ಕಲಿತಾ ನಾನು ಕಂಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇವತ್ತು ಇಷ್ಟೆಲ್ಲ ನಾನೊಂದು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಎಂಥದೇ ಆರ್ಥೋಪೆಟಿಕ್ ಸಮಸ್ಯೆ ಬಂದರೂ ನಾನು ಅದನ್ನು ರಿಕವರಿ ಮಾಡ್ತೀನಿ. ಎಂಥದೇ ಒಂದು ಆರ್ಥೋ ರಿಲೇಟೆಡ್ ಇಶ್ಯೂಸ್ ಬಂದರೂ ಕೂಡ ಒಂದು MRI ನೋಡಲ್ದೆ, ಒಂದು ಎಕ್ಸ್ರೇ ನೋಡಲ್ದೆ, ಏನೂ ನೋಡಲ್ದೆ ನಾನು ಇಂಥದ್ದೇ ಡಿಸ್ಕಲ್ಲಿ ಹೀಗೆ ಸಮಸ್ಯೆ ಆಗಿದೆ ಅಂತ ಹೇಳಬಲ್ಲೆ. ಅಷ್ಟು ನಾನು ಒಂದು ಜ್ಞಾನನ ಇವತ್ತು ನಾನು ಪಡೆದಿದ್ದೀನಿ. ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾನು ತೋರಿಸಿದಂಥ ಇನ್ವಾಲ್ವ್ಮೆಂಟ್. ನಾನು ಯಾವುದೇ ಒಂದು ಆಸೆಗೋಸ್ಕರ ದುಡ್ಡು ಮಾಡಬೇಕು ಉದ್ದೇಶದಿಂದಾಗಲಿ ಅಥವಾ ಇನ್ನೇನು ಸಂಪಾದನೆ ಮಾಡಬೇಕು ಅಂತ ಉದ್ದೇಶವಾಗಿ ನಾನು ಕಲೀಲಿಲ್ಲ. ನಾನು ಸ್ವಾರ್ಥ ಬಿಟ್ಟು, ಹಣದ ಆಸೆ ಬಿಟ್ಟು ಇದನ್ನು ತಿಳಿಲೇಬೇಕು, ಯಾಕೆಂತ ತಿಳಿಬೇಕು, ಅರಿಬೇಕು, ಅದು ಜ್ಞಾನ ಪಡಿಬೇಕು ಅಂಥೇಳಿ ನಾನು ಸ್ಟಡಿ ಮಾಡ್ತಾ ಬಂದೆ. ಹಾಗಾಗಿ ನಾನು ಇವತ್ತು ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಇನ್ವಾಲ್ವ್ಮೆಂಟು ಅಥವಾ ಅಷ್ಟು ಅರ್ಜಿ ಇದ್ದ ಕಾರಣ ನಾನಿವತ್ತು ಒಂದೊಂದು ಕಾಯಿಲೆಗಳನ್ನು ಪ್ರತಿಯೊಂದು ಇಂಡಿವಿಜುವಲಾಗಿ ಸ್ಟಡಿ ಮಾಡ್ತಾ ಬಂದೆ. ಮತ್ತು ಅದ್ರ ಜೊತೆಗೆ ಯಾವುದೇ ಕಾಯಿಲೆ ಆಗಿರಲಿ, ಒಂದು ವ್ಯಕ್ತಿ ಅಥವಾ ಒಂದು ಪೇಷಂಟ್ ನನ್ನ ಹತ್ರ ಬರ್ತಿದ್ರು ಅಂದರೆ ಆ ಪ್ರತಿಯೊಂದು ಪೇಷಂಟನ್ನು ನನ್ನ ಟ್ರ್ಯಾಕ್ ಇಟ್ಕೊಳ್ತಾ ಇದ್ದೆ. ಏನಾಗ್ತಿದೆ, ಯಾಕೆ ಆಗ್ತಿದೆ, ಯಾವ ರೀತಿ ಆಗ್ತಿದೆ, ಏನು ಸಮಸ್ಯೆ ಆಗ್ತಿದೆ ಎಲ್ಲವನ್ನೂ ಟ್ರ್ಯಾಕ್ ತೊಗೊಂಡು ಪ್ರತಿಯೊಂದು ಟ್ರ್ಯಾಕನ್ನು ಒಬ್ಬರೊಬ್ಬನು ಇಂಡಿವಿಜುವಲಾಗಿ ನಾನು ಮೈಂಟೈನ್ ಮಾಡ್ತಿದ್ದೆ. ಅವ್ರಿಗೇನಾಗ್ತಿದೆ, ಇವ್ರಿಗೇನಾಗ್ತಿದೆ, ಯಾಕೆ ಆಗ್ತಿದೆ ಪ್ರತಿಯೊಂದನ್ನು. ಹಾಗಾಗಿ ಅದು ಆ ನಂತರ ಏನಾಯಿತು, ಪ್ರತಿಯೊಂದು ದೇಹವನ್ನು ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬೊಬ್ಬ ಮನುಷ್ಯನಿಗೆ ಯಾಕೆ, ಅವ್ರಿಗೆ ಯಾಕೆ ಶುಗರ್ ಕಡಿಮೆ ಆಗೋಲ್ಲ, ಇವ್ರಿಗೆ ಯಾಕೆ ಶುಗರ್ ಕಡಿಮೆ ಆಗುತ್ತೆ, ಅವ್ರಿಗೆ ಯಾಕೆ ಪೇಯ್ನ್ ಕಡಿಮೆ ಆಗೋಲ್ಲ, ಇವ್ರಿಗೆ ಯಾಕೆ ಕಡಿಮೆ ಆಗುತ್ತೆ, ಪ್ರತಿಯೊಂದು ದೇಹವನ್ನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೇನು ನಾಡಿಯನ್ನು ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾಡಿ ಯಾವ ಥರ ತೋರಿಸುತ್ತೆ, ಯಾಕಾಗಿ ಬರುತ್ತೆ, ವಾತ ಕಫ ಪಿತ್ತಗಳನ್ನು ಯಾಕೆ ಕಂಡ್ಕೊಳೋದು ಹೇಗೆ, ಅದು ಯಾವ ರೀತಿ ನಮಗೆ ತೋರಿಸುತ್ತೆ, ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಮಾಡ್ತಾ ಬಂದೆ. ಹಾಗಾಗಿ ಪ್ರತಿಯೊಂದು ದೇಹವನ್ನು ಇಂಡಿವಿಜುವಲ್ ಆಗಿ ನಾನು ಯಾವಾಗ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಒಂದೊಂದು ದೇಹಕ್ಕೆ ಯಾಕೆ ಕಾಯಿಲೆ ಬರುತ್ತೆ, ಒಂದೊಂದು ದೇಹಕ್ಕೆ ಅದೇ ಮೆಡಿಸಿನ್ ಕೊಟ್ಟರೆ ಇನ್ನೊಂದು ದೇಹಕ್ಕೆ ಯಾಕೆ ಕಡಿಮೆ ಆಗೋಲ್ಲ, ಅದೇ ಮೆಡಿಸಿನ್ ಒಂದು ದೇಹಕ್ಕೆ ಕಡಿಮೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನಾನು ಸ್ಟಡಿ ಮಾಡ್ಕೊಳ್ತಾ ಬಂದೆ. ಹಾಗಾಗಿ ಇವತ್ತು ಏನಾಗುತ್ತೆ, ಒಂದೊಂದು ದೇಹ ಒಂದೊಂದು ಪ್ರಕೃತಿ ಆಗಿರೋದ್ರಿಂದ ಅವರ ದೇಹದಲ್ಲಿ ಏನು ಸಮಸ್ಯೆ ಆಗಿದೆ ಅಥವಾ ಅವರ ದೇಹದಲ್ಲಿ ಯಾವ ವ್ಯತ್ಯಾಸ ಆಗಿದೆ ಅದರ ಮೇಲೆ ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ಗುಣಪಡಿಸ್ಬೋದು ಅನ್ನೋದು ನಾನು ತಿಳ್ಕೊಳ್ತಾ ಬಂದೆ. ಹಾಗಾಗಿ ಇವತ್ತು ಅವರು ಒಂದು ವ್ಯಕ್ತಿ ಬರ್ದಿದೆ, ಅವ್ರಿಗಂತೂ ಇಂಥದ್ದು ಪ್ರಾಬ್ಲಮ್ ಇದೆ, ಒಂದು ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಸಕ್ಕರೆ ಕಾಯಿಲೆ ಅಥವಾ ಒಂದು ಮಧುಮೇಹ ಕಾಯಿಲೆ ಯಾರಿಗಾರು ಬಂದಿದೆ ಅಂತಂದರೆ ಒಂದೊಂದು ದೇಹ ಪ್ರಕೃತಿ ಒಂದೊಂದು ರೀತಿಯದ್ದಾಗಿರುತ್ತೆ. ಹಾಗಾಗಿ ಒಂದೇ ರೀತಿಯ ಮೆಡಿಸನ್ನು ಎಲ್ಲ ದೇಹಕ್ಕೂ ಅಪ್ಲೈ ಆಗೋದಿಲ್ಲ. ಒಂದು ಮಧುಮೇಹ ಕಾಯಿಲೆ ಬರೋದಕ್ಕೆ ಒಂದೇ ಒಂದು ಕಾರಣ ಆಗಿರೋದಿಲ್ಲ, ಮಲ್ಟಿಪಲ್ ರೀತಿಯ ಕಾರಣಗಳಾಗಿರ್ತವೆ. ಹಾಗಾಗಿ ಆ ದೇಹಕ್ಕೆ, ಅವರಿಗೆ, ಆ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಯ ದೇಹಕ್ಕೆ ಯಾಕೆ ಮಧುಮೇಹ ಬಂದಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆ ದೇಹವನ್ನು ಸ್ಟಡಿ ಮಾಡಬೇಕಾಗತ್ತೆ, ಆ ದೇಹದ ಪ್ರಕೃತಿಯನ್ನು ಸ್ಟಡಿ ಮಾಡಬೇಕಾಗತ್ತೆ. ಅದ ನಂತರ ಮಾತ್ರ ನಾವು ಚಿಕಿತ್ಸೆ ಮಾಡ್ಬೋದಾಗಿದೆ. ಹಾಗಾಗಿ ಪ್ರತಿಯೊಂದು ದೇಹ ಒಂದೊಂದು ರೀತಿಯಲ್ಲಾಗಿರೋದ್ರಿಂದ ನಾವು ಒಂದೊಂದು ದೇಹಕ್ಕೂ ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಕೆಲವೊಂದು ಮೆಡಿಸಿನ್ ಡಿಫಾಲ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಈಗ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಇನ್ ಡೆಪ್ತ್ ಪ್ರತಿಯೊಂದು ದೇಹವನ್ನು ಸ್ಟಡಿ ಮಾಡೋದ್ರಿಂದ ನಾವು ಇವತ್ತು ಸಕ್ಸಸ್ಫುಲ್ಲಾಗಿ ಪ್ರತಿಯೊಂದು ನಮ್ಮ ಹತ್ರ ಬರುವಂಥ 10 ಜನ ಒಬ್ಬರು ರೋಗಿಗಳು ನಮ್ಮ ಹತ್ರ ಬಂದರೂ ಕೂಡ 8 ರಿಂದ 9 ಜನನು ಮ್ಯಾಕ್ಸಿಮಮ್ ನಾವನ್ನು ರಿಕವರಿ ಮಾಡೇ ಮಾಡ್ತೀವಿ. ಯಾಕೆಂತಂದರೆ ಪ್ರತಿಯೊಂದು ಪೇಷಂಟ್ನು ಇಂಡಿವಿಜುವಲಿ ನಾವು ಸ್ಟಡಿ ಮಾಡಿಬಿಟ್ಟು ಅವರಿಗೆ ಅವರ ದೇಹಕ್ಕೆ ಹೊಂದಿಕೆ ಆಗುವಂಥ ಏನು ಚಿಕಿತ್ಸೆ ಏನಿದೆ ಅದನ್ನು ಮಾತ್ರ ಕೊಡ್ತೀವಿ. ನಮ್ಮ ಹತ್ರ ಡಿಸ್ಕ್ ಬಲ್ಜ್ ಆಗಿರ್ಬೋದು, ಸಯಾಂಟಿಕಾ ಆಗಿರ್ಬೋದು, ಅಥವಾ ಮೈಗ್ರೇನ್ ಪೇಯ್ನ್ ಆಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿರೋಂಥ ಪೇಷಂಟ್ಗಳಾಗಿರ್ಬೋದು, ಕಣ್ಣು ದೃಷ್ಟಿ ಕಡಿಮೆ ಆಗಿರೋಂಥ ಪೇಷಂಟ್ಗಳಾಗಿರ್ಬೋದು, ಅಥವಾ ದವಡೆ ಭಾಗದಲ್ಲಿ ಕಿವಿಯಲ್ಲಿ ಸೌಂಡ್ ಬರೋಂಥ ಪೇಷಂಟ್ಗಳಾಗಿರ್ಬೋದು, ಅಥವಾ ಸರ್ವೈಕಲ್ ಕುತ್ತಿಗೆ ಭಾಗದಲ್ಲಿ ಪೇಯ್ನ್ ಬರೋಂಥ ಪೇಷಂಟ್ಗಳಾಗಿರ್ಬೋದು, ಅಥವಾ ಭುಜದಲ್ಲಿ ಪೇಯ್ನ್ ಬರೋಂಥ ಪೇಷಂಟ್ಗಳಾಗಿರ್ಬೋದು, ಅಥವಾ ಶೋಲ್ಡ್ರ್ ಎತ್ತಕ್ಕಾಗದೇ ಇರೋದು, ಅಥವಾ ಕೈ ಎತ್ತಕ್ಕಾಗದೇ ಇರೋದು, ಅಥವಾ ಬೆರಳುಗಳಲ್ಲಿ ಜುಮ್ಗಟ್ಟೋದು, ಬೆರಳುಗಳಲ್ಲಿ ಪೇಯ್ನ್ ಬರೋಂಥದ್ದು, ಅಥವಾ ಹೆಬ್ಬೆರಳು, ಕಿರುಬೆರಳು ಅಥವಾ ತೋರು ಬೆರಳುಗಳಲ್ಲಿ ನೋವು ಬರೋಂಥದ್ದು, ಸೆಳೆತ ಬರೋಂಥದ್ದಾಗಿರ್ಬೋದು, ಅಥವಾ ಅಪ್ಪರ್ ಬ್ಯಾಕಲ್ಲಿ ಈ ಶೋಲ್ಡ್ರ್ ಬ್ಲೇಡ್ ಸೈಡಲ್ಲಿ ಪೇಯ್ನ್ ಬರೋಂಥದ್ದಾಗಿರ್ಬೋದು, ಅಥವಾ ಕೆಳಬೆನ್ನಲ್ಲಿ ಡಿಸ್ಕ್ ಬಲ್ಜ್ ಆಗೋದು, ಸ್ಲಿಪ್ ಡಿಸ್ಕ್ ಆಗೋಂಥದ್ದು, ಡಿಸ್ಕ್ ಕಂಪ್ರೆಷನ್ ಆಗೋಂಥದ್ದು,
ಅಥವಾ ಒಂದು ಕಡೆ ಡಿಸ್ಕೆ ಬೆಂಡಾಗಿ ದೇಹವನ್ನೇ ಬೆಂಡಾಗಿರೋವಂಥದ್ದಾಗಿರ್ಬೋದು, ಬಲ್ಜ್ ಆಗಿರ್ಬೋದು, ಪ್ರೊಲಾಪ್ಸ್ ಆಗಿರ್ಬೋದು, ಅಥವಾ ಸಯಾಂಟಿಕ ಆಗಿರ್ಬೋದು, ಅಥವಾ ತೊಡೆ ಭಾಗದಲ್ಲಿ ನೋವಾಗಿರ್ಬೋದು, ಅಥವಾ ಮಂಡಿ ರೀಪ್ಲೇಸ್ಮೆಂಟ್ ಹೇಳಿರೋಂಥ ಕೇಸ್ಗಳಾಗಿರ್ಬೋದು, ಅಥವಾ ಡಿಸ್ಕು ಆಪ್ರೇಷನ್ ಮಾಡಿರೋಂಥ ಕೇಸ್ಗಳಾಗಿರ್ಬೋದು, ಅಥವಾ ಆ್ಯಂಕಲ್ ಜಾಯಿಂಟ ಪೇಯ್ನ್ ಆಗಿರ್ಬೋದು, ಊತ ಆಗಿರ್ಬೋದು, ಕಾಲಲ್ಲಿ ಊತ ಬಂದಿರೋದಾಗ್ಬೋದು, ಕಾಲಲ್ಲಿ ನಮ್ನೆಸ್ ಬರೋದಾಗಿರ್ಬೋದು, ಅಥವಾ ಕಾಲಲ್ಲಿ ಇನ್ಫ್ಲಾಮೇಷನ್ ಉರಿ ಬರೋಂಥದ್ದಾಗಿರ್ಬೋದು, ಅಥವಾ ಒಂದು ಸೆಳೆತ ಬರೋಂಥದ್ದಾಗಿರ್ಬೋದು, ಅಥವಾ ಪಾದದಲ್ಲಿ ಉರಿ ಬರೋಂಥದ್ದು, ಸೆಳೆತ ಬರೋಂಥದ್ದು, ಅಥವಾ ಒಂದೊಂದೇ ಕಾಲು ಬೆರಳುಗಳಲ್ಲಿ ನೋವು ಬರೋಂಥದ್ದು, ಯಾವುದೇ ಆರ್ಥೋ ಸಮಸ್ಯೆ ಆಗಿರಲಿ ನಮ್ಮ ಹತ್ರ ಯಾವುದೇ ರೀತಿಯ ನಾವು ಒಂದು ಎಕ್ಸ್ರೇನೂ ಮಾಡಿಸೋದಿಲ್ಲ, ಒಂದು MRI ಕೂಡ ಮಾಡಿಸೋದಿಲ್ಲ. ಇಷ್ಟೂ ಚಿಕಿತ್ಸೆ ಇದು ನನಗೆ ಏನು ಬಂದಿದೆ ಅದು ಮಾತ್ರ ಹೇಳ್ತೀನಿ. ಇದು ಹೊರತುಪಡಿಸಿ ಇನ್ನು ಯಾವುದೇ ರೀತಿ ಹೊಟ್ಟೆ ಭಾಗದಲ್ಲಿ ಒಂದು ಪೇಯ್ನ್ ಬರೋದಾಗಿರ್ಬೋದು, ಇಲ್ಲಿ ಬರ್ತಾ ಇರುತ್ತೆ ಪೇಯ್ನು, ಅಥವಾ ಈ ಕಿಡ್ನಿ ಭಾಗದಲ್ಲಿ ಒಂದು ಪೇಯ್ನ್ ಬರ್ತಾ ಇರುತ್ತೆ. ಇವೆಲ್ಲ ಕೆಲವರು ಕಿಡ್ನಿದು ಅಂದ್ಕೊಂಡಿರ್ತಾರೆ, ಕೆಲವರು ಇನ್ನು ಇದು ಹೊಟ್ಟೆಲೇ ಏನೋ ಸಮಸ್ಯೆ ಅಂದ್ಕೊಂಡಿರ್ತಾರೆ, ಅಥವಾ ಈ ಪೆಲ್ವಿಸ್ ಭಾಗ ಇರುತ್ತಲ್ಲ, ಇಲ್ಲಿ ಈ ತೊಡೆ ಈ ಸೈಡಲ್ಲಿ ಇಲ್ಲೊಂದು ಪೇಯ್ನ್ ಬರ್ತಾ ಇರುತ್ತೆ ಕೆಲವರಿಗೆ, ಅಥವಾ ಟೆಸ್ಟಿಲ್ಸ್ ಕೆಳಗಡೆ ಪೇಯ್ನ್ ಬರ್ತಾ ಇರ್ತೀವಿ. ಇವೆಲ್ಲ ನಿಮ್ಮ ಡಿಸ್ಕ್ ರಿಲೇಟೆಡ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರಿ, ಇದು ಜ್ಞಾನ ಗೊತ್ತಿಲ್ಲದರಿಂದ ನೀವು ಎಲ್ಲೆಲ್ಲ ಹೋಗ್ತೀರಿ, ಓಡಾಡ್ತೀರಿ, ಸುಮ್ಮನೆ ಅನಾವಶ್ಯಕ ಹಣವನ್ನು ಖರ್ಚು ಮಾಡ್ತೀರಿ. ಹಾಗಾಗಿ ಇಂಥವು ಯಾವುದೇ ಸಮಸ್ಯೆ ಇರಲಿ, ಬೇಕಾದರೆ ನೀವು ನನ್ನ ನಂಬರು ಡಿಸ್ಪ್ಲೇ ಇರುತ್ತೆ, ನೀವು ಬೇಕಾದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ನಿಮಗೇನಾದ್ರು ಡೌಟ್ ಇದೆ ನನ್ನ ಹತ್ರ ಮಾತಾಡಿ ನೀವು ಕ್ಲಿಯರ್ ಮಾಡ್ಕೋಬೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ವೇದ ಪ್ರಕಾಶ್. ಓಕೆ, ತಮ್ಮ ಊರು ಸರ್? ಹೊಸೂರು. ನೀವು ಎಷ್ಟು ತಿಂಗಳಾಯ್ತು ಸರ್ ಇಲ್ಲಿ ಬರ್ತಾ ಇದ್ದೀರಾ? ಸುಮಾರು 2-3 ತಿಂಗಳಿಂದ ಬರ್ತಾ ಇದ್ದೀನಿ. ಎಕ್ಸಾಕ್ಟ್ ನಿಮ್ದು ಏನು ಪ್ರಾಬ್ಲಮ್ ಇತ್ತು ಸರ್? ನರ್ವ್ಸ್ ಪ್ರಾಬ್ಲಮ್. ನರ್ವ್ಸ್ ಅಂದರೆ ಬೇರೆ ಅಲೋಪತಿ ಡಾಕ್ಟರ್ ಹತ್ರ ತೋರಿಸ್ದವಾಗ ಪಾರ್ಕಿನ್ಸನ್ ವ್ಯಾಧಿ ನಿಮ್ಗೆ ಅಂತ ಹೇಳಿದ್ರು. ಓಕೆ. ಆನಂತರ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಓಕೆ. ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಟ್ಟರು. ಓಕೆ. ತುಂಬ ಚೆನ್ನಾಗಿ ಇವಾಗ ಬಂದು ಆ ಪಾರ್ಕಿನ್ಸನ್ ಪ್ರಾಬ್ಲಮ್ಮು, ನರ್ವ್ಸ್ ಪ್ರಾಬ್ಲಮ್ ಅನ್ನೋದು ಇಲ್ದಿರ ಕಡಿಮೆ ಆಯಿತು. ಶಕ್ತಿನೂ ಬಂದಂಗೆ ಆಯಿತು. ಇವಾಗ ಬೆಟ್ರಾ ಸರ್? ಬೆಟ್ರು. ಆಗಿದೆಯಲ್ಲ? ಬೆಟ್ರು. ಓಕೆ, ಇದಕ್ಕಿಂತ ಮುಂಚೆ ಮತ್ತೆ ಎಲ್ಲೆಲ್ಲ ಟ್ರೈ ಮಾಡಿದ್ರಾ ನೀವು? ತುಂಬ ಜಾಗದಾಗ ನಾಟಿ ವೈದ್ಯನ ನೋಡಿದೆ, ಅಲೋಪತಿ ಡಾಕ್ಟ್ರುಗಳನ್ನ ನೋಡಿದೆ, ಓಕೆ. ಏನು ಪ್ರಯೋಜನ ಆಗಿಲ್ಲ. ಓಕೆ. ಈಗ ಬಂದು ಈ ಡಾಕ್ಟ್ರ್ ಹತ್ರ ಬಂದ ಮೇಲೆ ಬಂದು ತುಂಬ ಒಳ್ಳೇದಾಯಿತು. ಓಕೆ, ಅಂದ್ರೆ ಡಾಕ್ಟರ್ ಎಲ್ಡೋಸ್ ಸರ್ ಹತ್ರ ಬಂದಾಗ ನಿಮ್ಗೆ ಈಸಿ ಆಗಿ ಹೌದೌದು. ಸಾರ್ಟ್ ಆಯ್ತು. ಓಕೆ, ಇವಾಗ ತುಂಬ ಪ್ರೀತಿನಾಗ ತುಂಬ ಕರೆಕ್ಟಾಗಿ ಟೆಸ್ಟ್ ಮಾಡಿ ಅವ್ರು ಬಂದು ಮದ್ದು ಇದೆಲ್ಲ ಕೊಡ್ತಾರೆ. ಅದರಿಂದ ಬಂದು ತುಂಬ ಅನುಕೂಲ. ಈ ಕಾಯಿಲೆ ಯಾವಾಗಿಂದ ಶುರು ಆಯ್ತು ನಿಮಗೆ? ನನಗೂ ಸುಮಾರು ಒಂದು 5 ವರ್ಷ ಆಯಿತು. ಸೊ 5 ವರ್ಷದಿಂದ ನೀವು ಬೇರೆ ಬೇರೆ ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಅದು ರಿಸಲ್ಟ್ ಸರಿ ಬರ್ಲಿಲ್ಲ. ಇಲ್ಲಿ ಈ ಡಾಕ್ಟರ್ ಹತ್ರ ಬಂದಮೇಲೆ ಓಕೆ. ರಿಸಲ್ಟು ತುಂಬ ಚೆನ್ನಾಗಿ ಬಂದೈತೆ. ಈಗ ಇಲ್ಲಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಅಂದ್ರೆ ಯೂಟ್ಯೂಬಲ್ಲಿ ನೋಡಿದೆ, ಅವ್ರು ಭೇಟಿ ಕೊಡ್ತಾ ಇದ್ರು. ಅದನ್ನು ನೋಡಿಕೊಂಡು ನಾನು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಇವಾಗ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಹ್ಯಾಪಿ ಅಲ್ಲ ಸರ್? ಹಾಂ, ಹ್ಯಾಪಿ. ಏನು ಪ್ರಾಬ್ಲಮ್ ಇಲ್ಲ ಇವಾಗ? ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ನಡೀತೀನಿ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟವ್ರೆ. ಈ ಸ್ಥಳದಿಂದ ನಿಮ್ಮ ಊರು ಎಷ್ಟು ಕಿಲೋಮೀಟರ್ ಆಗುತ್ತೆ? 85 ಕಿಲೋಮೀಟ್ರು. ಆಮೇಲೆ ಇದನ್ನ ಟ್ರೀಟ್ಮೆಂಟ್ ಬಂದ್ಮೇಲೆ ಮತ್ತೆ ಜನರಿಗೆಲ್ಲ ಹೇಳಿದ್ರಾ ನೀವು? ಹೇಳಿದ್ರಾ ಏನಾದ್ರು? ಹೇಳ್ತಾ ಇದ್ದೀನಿ, ಎಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ, ನಂಗೆ ಅನುಕೂಲ ಆಯಿತು ಅಂತ. ಡಾಕ್ಟ್ರ್ ಹೆಸರು ಹೇಳಿ ಇಂಥ ಡಾಕ್ಟ್ರ್ ಹತ್ರ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಬಿಕಾಸ್ ನೀವು ಆಲ್ರೆಡಿ 5 ವರ್ಷದಿಂದ ನಿಮ್ನ ಅಬ್ಸರ್ವ್ ಮಾಡ್ತಾ ಇರ್ತಾರಲ್ಲ ಬೇರೆಯವರು. ಸೊ ಇಲ್ಲಿ ಹೋದಾಗಿಂದ ಅವ್ರು ಏನಾರ ಇವಾಗ ತುಂಬ ಪರವಾಗಿಲ್ಲ, ಎಲ್ಲಿ ಟ್ರೀಟ್ಮೆಂಟ್ ತೆಗೆದೆ, ತುಂಬ ಚೆನ್ನಾಗಿ ನಡೀತಾ ಇದೆಯಾ ಅಂತ ಹೇಳ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಒಳ್ಳೇದಾಗಲಿ, ಬೇಗ ವಾಸಿ ಆಗಲಿ. ಥ್ಯಾಂಕ್ ಯು ಸರ್. ಡಾಕ್ಟ್ರಿಗೆ ಒಳ್ಳೇದಾಗಲಿ, ದೇವರು ಚೆನ್ನಾಗಿ ಮಡಗಿರ್ಲಿ.
ಹಾಗೆ ಯಾವುದೇ ರೀತಿಯ ಪೇಯ್ನ್ಗಳೇ ಆಗಿರ್ಬೋದು, ಅಥವಾ ಎದೆ ಭಾಗದಲ್ಲಿ ಇಲ್ಲೊಂದು ಪೇಯ್ನ್ ಬರುತ್ತೆ, ಅಥವಾ ಇಲ್ಲೊಂದು ಪೇಯ್ನ್ ಬರುತ್ತೆ, ಅಥವಾ ಇಲ್ಲಿ ಸೆಳೆತ ಬರುತ್ತೆ, ಇಲ್ಲಿ ಸೆಳೆತ ಬರುತ್ತೆ, ಇಲ್ಲಿ ಸೆಳೆತ ಬರುತ್ತೆ, ಈ ಥರ ಯಾವುದೇ ಆಗಿರೋದು ಎಲ್ಲ ವಾಯು ಸಂಬಂಧ ಸಮಸ್ಯೆಗಳಾಗಿರ್ತವೆ. ಆರ್ಥೋ ರಿಲೇಟೆಡ್ ಸಮಸ್ಯೆ, ವಾಯು ಸಂಬಂಧ. ಇವನ್ನು ಈ ವಾಯು ಅಂದಾಗ ನನಗೆ ನೆನಪಾಗುತ್ತೆ, ಈ ವಾಯುನೇ ಮನುಷ್ಯನಿಗೆ ಬರ್ಬೋದಾದಂತಹ 80% ಕಾಯಿಲೆಗಳೇನಿದ್ದಾವೆ, ಇನ್ಕ್ಲೂಡಿಂಗ್ ಆಲ್ ಕೈಂಡ್ ಆಫ್ ಪೇಯ್ನ್, ಅಂದರೆ ಎಲ್ಲ ರೀತಿಯ ನೋವುಗಳು ಏನೇನು ಬರುತ್ತೆ, ಇನ್ಫ್ಲಮೇಷನ್ನು, ನೋವು, ನಮ್ನೆಸ್ಸು, ಜುಮ್ಗೊಟ್ಟೋದು ಎಲ್ಲದು ಈ ವಾಯು ಇಂಬ್ಯಾಲೆನ್ಸ್ ಕಾರಣದಿಂದನೇ ಒಬ್ಬ ಮನುಷ್ಯನಿಗೆ ಬರೋಂಥದ್ದು. ಅದರಲ್ಲಿ 5 ಥರ ವಾಯು ಇರುತ್ತೆ. ಅದರಲ್ಲಿ ಇದು ಪ್ರಾಣವಾಯು, ವ್ಯಾನವಾಯು, ಅಪಾನವಾಯು, ಉದ್ದಾನವಾಯು, ಸಮಾನವಾಯು. ಈ 5 ವಾಯು ಒಬ್ಬ ಮನುಷ್ಯನ ದೇಹದಲ್ಲಿರುವಂಥ ಈ 5 ವಾಯು ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ, ಈ ಇಂಬ್ಯಾಲೆನ್ಸ್ ಆದಾಗಲೇ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕಾಯಿಲೆಗಳು ಸ್ಟಾರ್ಟ್ ಆಗೋದು. ಈ 5 ವಾಯು ಯಾಕೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂದಾಗ, ಎಗೈನ್ ಇದು ನಿಮ್ಮ ಹೊಟ್ಟೆ ಮತ್ತು ಕರುಳಿಗೆ ಸಂಬಂಧಪಟ್ಟತ್ತೆ. ನಿಮ್ಮ ಹೊಟ್ಟೆ ಮತ್ತು ಕರುಳು ಸರಿಯಾಗಿ ನೀವು ಶುದ್ಧವಾಗಿ ಇಟ್ಕೊಳ್ದೇ ಇರೋ ಕಾರಣದಿಂದನೇ ಈ 5 ವಾಯು ಕೂಡ ಇಂಬ್ಯಾಲೆನ್ಸ್ ಆಗೋಂಥದ್ದು. ಈ 5 ವಾಯು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ, ಮನುಷ್ಯನಿಗೆ ಎಲ್ಲ ರೀತಿಗಳ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಗೈನ್ ಇದು ಏನಾಗುತ್ತೆ ಅಂತಂದರೆ, ನಾವೆಲ್ಲ ಯೋಚನೆ ಮಾಡಿ, ಎಲ್ಲ ಥಿಂಕ್ ಮಾಡಿ, ಎಷ್ಟೇ ರಿಸರ್ಚ್ ಮಾಡಿ ಬಂದು ನನಗೆ ಕೊನೆಗೆ ಸಿಕ್ಕಿದ್ದೇನು ಅಂತಂದರೆ, ಮನುಷ್ಯನಿಗೆ ಬರ್ತಾ ಇರುವಂತಹ ಪ್ರತಿಯೊಂದು ಕಾಯಿಲೆ ಇವತ್ತು ಏನಾಗಿದೆ ಅಂದರೆ ಎಲ್ಲ ಗಟ್ ರಿಲೇಟೆಡ್ ಕಾಯಿಲೆಗಳೇ. ನಮ್ಮ ಕರುಳು ಮತ್ತು ಹೊಟ್ಟೆ ಮತ್ತು ಮನಸ್ಸು ನಾವು ಶುದ್ಧವಾಗಿ ಇಡದೇ ಇರೋದ್ರಿಂದ ಬರ್ತಿರುವಂಥ ಕಾಯಿಲೆಗಳೇ ಪ್ರತಿಯೊಂದು ನೋವುಗಳು. BP ಆಗಿರ್ಬೋದು, BP ಕೂಡ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ. ಹೊಟ್ಟೆ ಮತ್ತು ಕರಳು, ಗಟ್ ಅಂತೀವಿ, ಗಟ್ಟಿ ಕರಳು. ಶುಗರ್, ಸಕ್ಕರೆ, ಮಧುಮೇಹ ಏನಿದೆ ಇದು ಕೂಡ ಗಟ್ ರಿಲೇಟೆಡ್ ಇಶ್ಯೂ, ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿತೀವಿ. ಅಗೇನ್ ಫ್ಯಾಟಿ ಲಿವರ್ ಆಗಿರ್ಬೋದು, ಅಥವಾ ಜಾಂಡಿಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಅಥವಾ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಗಾಲ್ ಸ್ಟೋನ್ ಆಗಿರ್ಬೋದು, ಏನೇನು ಕಾಯಿಲೆಗಳು ಬರ್ತಿದೆ, ಇವನ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ನಮ್ನೆಸ್ ಆಗ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಎಲ್ಲ ಗಟ್ ರಿಲೇಟೆಡ್ ಕಾಯಿಲೆಗಳೇ, ಎಲ್ಲ ನಿಮ್ಮ ಹೊಟ್ಟೆ ಮತ್ತು ಕರುಳಿಂದ ಸ್ಟಾರ್ಟ್ ಆಗೋಂಥ ಕಾಯಿಲೆಗಳೇ. ಹಾಗಾಗಿ ಈ ಹೊಟ್ಟೆ ಮತ್ತು ಕರುಳನ್ನು ನೀವು ಶುದ್ಧವಾಗಿ ಇಟ್ಕೊಂಡ್ರೆ ಖಂಡಿತವಾಗಲೂ ಯಾವುದೇ ರೀತಿಯ ಕಾಯಿಲೆ ಬರದೆ 100% ನೀವು ಆರೋಗ್ಯವಂತಾಗಿ ಜೀವಿಸ್ಬೋದು. ಯಾಕೆ ಹಿಂದೆ ಬರ್ತಿರಲಿಲ್ಲ, ಇವತ್ತು ಯಾಕೆ ಇಷ್ಟೊಂದು ಕಾಯಿಲೆ ಬರ್ತಿದೆ? ಹಿಂದೆ ನಿಮ್ಮ ಆಹಾರ ಪದ್ಧತಿ ತುಂಬ ಚೆನ್ನಾಗಿತ್ತು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ನೀವಿದ್ದ ಪರಿಸರನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಿಂದೆ ಅತಿಯಾದ ಈ ರೀತಿಯ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅತಿಯಾದ, ಆವಾಗಲೂ ಪೆಸ್ಟಿಸೈಡ್ ಯೂಸ್ ಮಾಡ್ತಾಯಿದ್ರು, ಫರ್ಟಿಲೈಸರು ಯೂಸ್ ಮಾಡ್ತಾಯಿದ್ರು, ಬಟ್ ಅತಿಯಾದ ಬಳಕೆ ಇರಲಿಲ್ಲ. ಆವಾಗ ಈ ರೀತಿ ಕಮರ್ಷಿಯಲ್ ಕ್ರಾಪ್ಸ್ ಯಾವುದೂ ಇರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ರೈತ ಆದವನು ಏನು ಮಾಡ್ತಿದ್ದ, ಸಾಮಾನ್ಯವಾಗಿ ಬೆಳೀತಿದ್ದ, ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ತಿದ್ದ, ಅಥವಾ ಇತರೆ ಯಾವುದಾದ್ರೂ ಅವಲಂಬಿತವಾದ ಪ್ರಾಣಿಗಳ ಗೊಬ್ಬರವನ್ನು ಯೂಸ್ ಮಾಡ್ತಿದ್ದ. ಫರ್ಟಿಲೈಸರ್ ಯೂಸ್ ಮಾಡ್ತಾಯಿದ್ರು, ಎಷ್ಟು ನೀಡಿತ್ತು ಅಷ್ಟು ಮಾತ್ರ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ದು. ಪೆಸ್ಟಿಸೈಡ್ ಏನಿತ್ತು ಅದು ಎಷ್ಟು ನೀಡಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾರೆ. ಇವತ್ತೇನಾಗಿದೆ ಅಂತಂದರೆ, ಆಹಾರ ಧಾನ್ಯ ಬಳಕೆ ಜಾಸ್ತಿ ಆಗ್ತಾಯಿದೆ, ಉತ್ಪಾದನೆ ಕಡಿಮೆ ಆಗ್ತಿದೆ. ಹಾಗಾಗಿ ಫಾಸ್ಟಾಗಿ ಬೆಳಿಬೇಕಾ ಅನಿವಾರ್ಯತೆ ಬಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಏನಾಗಿದೆ, ಆಹಾರವನ್ನು ತಲುಪಿಸುವಂಥ ಸಾಮರ್ಥ್ಯ ಕಡಿಮೆ ಆಗಿರೋದ್ರಿಂದ ಬೇಗ ಬೆಳೆ ಬೆಳೆದು ಬೇಗ ಕೊಡಬೇಕಂತ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಏನಾಗುತ್ತೆ, ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಬೇಗ ಬೆಳಿಬೇಕು, ಬೇಗ ಉತ್ಪಾದನೆ ಆಗಬೇಕು, ಬೇಗ ಕ್ರಾಪ್ಸ್ ರೆಡಿ ಆಗಿಬಿಟ್ಟು ಜನರಿಗೆ ತಲುಪಿಸ್ಬೇಕು. ಈ ಉದ್ದೇಶದಿಂದ ಮುಂಚೆ ಏನಾಗ್ತಿತ್ತು, ಒಂದು ಪಾಪ ಪುಣ್ಯ ಅಂತ ಒಂದಿತ್ತು. ಒಬ್ಬ ಮನುಷ್ಯನಿಗೆ ಇದನ್ನು ಮಾಡಿದ್ರೆ ಒಳ್ಳೆಯದಲ್ಲ, ಕೆಡ್ದಾಗತ್ತೆ, ತೊಂದರೆ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಇವತ್ತು ಅವೆಲ್ಲ ಎಥಿಕ್ಸ್ ಇಲ್ಲ, ಯಾವುದೇ ಮನುಷ್ಯನಲ್ಲಿ ಇವತ್ತು ನೈತಿಕತೆಯೂ ಇಲ್ಲ, ಎಥಿಕ್ಸ್ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ, ಎಷ್ಟು ಅವಶ್ಯಕತೆಗಿಂತ ಜಾಸ್ತಿ ನಾವು ಫರ್ಟಿಲೈಸರ್ನ ಯೂಸ್ ಮಾಡಿ, ಅವಶ್ಯಕತೆಗಿಂತ ಜಾಸ್ತಿ ನಾವು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿಬಿಟ್ಟು ಇವತ್ತು ಕ್ರಾಪ್ಸ್ನ ಬೆಳೆದು ಜನರಿಗೆ ತಲುಪಿಸ್ತಾ ಇದ್ದೀವಿ. ಇದೇನಾಗ್ತಿದೆ, ಇದು ಇಂಡೈರೆಕ್ಟಾಗಿ ಒಂದು ಲಿಮಿಟಲ್ಲಿ ಎಲ್ಲ ಬಾಡಿಯಲ್ಲಿ ಹೋದಾಗ ಏನಾಗಲ್ಲ, ಬಾಡಿ ಅದನ್ನು ಕ್ಲೀನ್ ಮಾಡೋಕ್ಕೆ ಅದು ಗೊತ್ತಿರುತ್ತೆ. ಯಾವುದೇ ಒಂದು ಫರ್ಟಿಲೈಸರ್ ಆಗಿರ್ಬೋದು, ಪೆಸ್ಟಿಸೈಡ್ ಒಂದು ಲಿಮಿಟೇಷನಲ್ಲಿ ಬಾಡಿ ಒಳಗಡೆ ಹೋದಾಗ ಬಾಡಿ ಅದನ್ನು ಕ್ಲೀನ್ ಮಾಡ್ಕೊಳುತ್ತೆ. ಒಂದು ಲಿಮಿಟ್ ದಾಟಿ ನಾವು ಯಾವಾಗ ಇದು ನಮ್ಮ ಬಾಡಿ ಒಳಗಡೆ ಎಂಟ್ರಿ ಆಗುತ್ತೆ, ಅವಾಗೇನಾಗುತ್ತೆ, ಇದು ನಮ್ಮ ಬಾಡಿ ಅದು ಕ್ಲೀನ್ ಮಾಡೋಕ್ಕೆ ಸಪೋರ್ಟ್ ಮಾಡಲ್ಲ. ಅವಾಗೇನಾಗುತ್ತೆ, ಅದು ಟಾಕ್ಸಿಕ್ಕಾಗಿ ಬದಲಾಗ್ತಾ ಹೋಗಿ ನಮ್ಮ ದೇಹ, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಒಂದೊಂದೇ ಇಂಪ್ಯಾಕ್ಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಆಗಿ ಅದರಿಂದ ಅಗೈನ್ ಮಲ್ಟಿಪಲ್
ಡಿಸಾರ್ಡರ್ಸ್ ಅಥವಾ ಮಲ್ಟಿಪಲ್ ಡಿಸೀಸಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಕಾರಣವೇ ಇವತ್ತಿನ ಫುಡ್ಡು ಮತ್ತು ಲೈಫ್ ಸ್ಟೈಲ್. ಇದ್ರ ಜೊತೆಗೆ ಮುಂಚೆ ನಾವು ಬಿಸಿಲಿಗೆ ಮೈಯೊಡ್ತಿದ್ವಿ, ಇವತ್ತು ಯಾರೂ ಬಿಸಿಲಿಗೆ ಮೈಯೊಡ್ಡೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಬೆಳಗ್ಗೆ ಸೂರ್ಯ ಹುಟ್ಟೋ ಸಮಯದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆನಾದ್ರು ನಾವು ಬಿಸಿಲು ಜೊತೆ ಕಾಲ ಕಳಿಬೇಕು. ನಮಗೆ ಟೈಮ್ ಇಲ್ಲ ಇವಾಗ. ಇನ್ನೊಂದು ಪದ್ಧತಿ ನಾವೇನು ಬಿಟ್ಕೊಳ್ತಾ ಬಂದ್ವಿ ಅಂತಂದರೆ, ಹಿಂದೆ ಹೊಟ್ಟೆ ಕ್ಲೀನ್ ಮಾಡೋರು. ಅಗೇನ್ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಗಟ್ ವೆರಿ ಇಂಪಾರ್ಟೆಂಟ್. ನಮ್ಮ ಹೊಟ್ಟೆ ಮತ್ತು ಕರಳು ನಾವು ಶುದ್ಧವಾಗಿ ಇಟ್ಕೊಂಡು ವೆರಿ ಇಂಪಾರ್ಟೆಂಟ್. ಅದು ಶುದ್ಧವಾಗಿದ್ದಾಗ ನಿಮ್ಗೆ ಯಾವ ಕಾಯಿಲೆಗಳು ಬರೋದಿಲ್ಲ. ಹಿಂದೆ ಈ ಹರಳೆಣ್ಣೆ ಏನಿದು ಕ್ಯಾಸ್ಟ್ರ್ ಆಯಿಲ್ ಅಥವಾ ಕುಂತಿ ಕುಮಾರಿ ಎಣ್ಣೆನೋ ಅಥವಾ ಇದು ಏನೋ ಒಂದು ಮನೆಯಲ್ಲಿ ಅವಾಗೊಂದು ಪದ್ಧತಿಯಲ್ಲಿ ಏನಿತ್ತು ಅದು ಕೊಟ್ಬಿಟ್ಟು 3 ತಿಂಗಳಿಗೂ 6 ತಿಂಗಳಿಗೂ ಒಂದು ಸರಿ ಹೊಟ್ಟೆ ಕ್ಲೀನ್ ಮಾಡೋರು ನಮಗೆಲ್ಲ. ನಮ್ಮ ತಾಯಿಯಂದರು ನಮಗೆಲ್ಲ ಕೊಡೋರು, ನಿಮಗೂ ಗೊತ್ತಿರುತ್ತೆ. ಬಟ್ ಇವತ್ತೇನಾಗಿದೆ, ಎಲ್ಲ ಚೇಂಜ್ ಆಗಿದೆ. ಇವತ್ತು ನೀವು ಕ್ಯಾಸ್ಟ್ರ್ ಆಯಿಲ್ ತೊಗೊಳಕ್ಕೆ ಕೆಲವು ಡಾಕ್ಟ್ರುಗಳು ಅಯ್ಯೋ ಕ್ಯಾಸ್ಟ್ರ್ ಆಯಿಲ್ ತೊಗೊಂಡು ಡೈರೆಕ್ಟ್ ಹಾರ್ಟಿಗೆ ಹೋಗುತ್ತೆ ಅಂತ ಹೇಳಿರೋವಂಥ ಡಾಕ್ಟ್ರುಗಳು ನಾನು ನೋಡಿದ್ದೀನಿ. ಹಾಗಾಗಿ ಈ ಹೊಟ್ಟೆ ಮತ್ತು ಕರಳನ್ನು ನಾವು ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ. ಅದೊಂದು ಮುಖ್ಯ ಕಾರಣ ಹೆಚ್ಚಿನ ಕಾಯಿಲೆ ಬರೋಂಥದ್ದು. ಇನ್ನೊಂದು, ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋಂಥದ್ದು. ನಮ್ಮ ದೇಹ ಪಂಚಭೂತಗಳಿಗೆ ನಾವು ಎಲ್ಲಾದ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ. ನಮ್ಮ ಬಾಡಿ ಮಣ್ಣಿನ ಜೊತೆ ಬೆರಿಬೇಕಾಗತ್ತೆ, ಅಗ್ನಿ ಜೊತೆ ಬೆರಿಬೇಕಾಗುತ್ತೆ, ಗಾಳಿ ಜೊತೆ ಬೆರಿಬೇಕಾಗುತ್ತೆ, ನೀರಿನ ಜೊತೆ ಬೆರಿಬೇಕಾಗುತ್ತೆ. ಎಲ್ಲಾದ್ರ ಜೊತೆ ಆಲ್ಮೋಸ್ಟ್ ನಾವು ಬೆರಿತಾ ಇದ್ದೀವಿ. ಬಟ್ ಮಣ್ಣಿನ ಜೊತೆ ನಮಗೆ ಬೆರಿತಾನೇ ಇಲ್ಲ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲ ಡಾಂಬರ್ ಇರುತ್ತೆ, ಸಿಮೆಂಟ್ ಇರುತ್ತೆ, ಏನಿಲ್ಲ, ನಿಮ್ಮ ಕಾಲನ್ನು ನೀವು ಮಣ್ಣಿಗೆ ಟಚ್ಚೇ ಮಾಡ್ತಾ ಇಲ್ಲ ಇತ್ತೀಚೆಗೆ. ಇದೊಂದು ಸಮಸ್ಯೆ. ಏನಂದರೆ, ಮಣ್ಣಿಂದ ನಮ್ಮ ಗುರುತ್ವಾಕರ್ಷಣ ಏನು ಬಲ ಇದೆ ಅಥವಾ ಮಣ್ಣಲ್ಲಿ ಇರುವಂಥ ಎನರ್ಜಿ ಏನಿದೆ ಅದು ಕೂಡ ನಮ್ಮ ದೇಹಕ್ಕೆ ಎಂಟ್ರಿ ಆಗಬೇಕಾಗತ್ತೆ. ಅದನ್ನು ಮಾಡ್ತಾ ಇಲ್ಲ. ನಮ್ಮ ಮಕ್ಕಳಿಗೂ ಕೂಡ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವೆಲ್ಲ ಮಣ್ಣಲ್ಲಿ ಆಟ ಆಡಿ ಬೆಳೆದಂತಹ ಒಂದು ಕುಟುಂಬದಿಂದ ಬಂದ್ವಿ. ಪ್ರತಿಯೊಬ್ಬರು ಕೂಡ ಹಿಂದಿನ ಕಾಲದಲ್ಲಿ ಮಣ್ಣಿನ ಜೊತೆ ಬೆರಿತಿದ್ರು, ಆಟ ಆಡ್ತಿದ್ರು. ನಾವೆಲ್ಲ ರೈತ ಕುಟುಂಬದಿಂದ ಬಂದಾಗ ಬೆಳಗ್ಗೆಯಿಂದ ಸಂಜೆಗೆ ನಾವು ತೋಟದಲ್ಲಿ ಕೆಲಸ ಮಾಡ್ತಿದ್ವಿ, ಮಣ್ಣಲ್ಲಿ ಇರ್ತಿದ್ವಿ. ಮಣ್ಣಿಂದ ನಮಗೆ ಏನು ಎನರ್ಜಿ ಸಿಕ್ತಿತ್ತು ಅದೆಲ್ಲ ಸಿಕ್ತಿತ್ತು. ಇವೇನಾಗುತ್ತೆ, ಮಣ್ಣಿಂದನೂ ನಿಮಗೇನೂ ಸಿಗ್ತಿಲ್ಲ. ಮಕ್ಕಳನ್ನು ಕೂಡ ನೀವು ಆಟ ಆಡೋಕ್ಕೆ ಬಿಡೋದಿಲ್ಲ ಮಣ್ಣಿಗೆ. ನೀವು ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಿ. ಯಾವಾಗಲೂ ಸಮಯ ಸಿಕ್ಕಿದ್ರೆ ಸ್ವಲ್ಪ ಹೊತ್ತು ಒಳ್ಳೆ ಜಾಗ ಎಲ್ಲರೂ ಸಿಕ್ಕಿದ್ರೆ ಮಕ್ಕಳನ್ನ ಮಣ್ಣಿನ ಜೊತೆ ಆಟ ಆಡೋಕ್ಕೆ ಬಿಡಿ. ಮಣ್ಣಿನ ಜೊತೆ ಬೆರಿಬೇಕು, ಪರಿಸರ ಜೊತೆ ಬೆರಿಬೇಕು, ಗಿಡ ಮರದ ಜೊತೆ ಬೆರಿಬೇಕು, ಮಣ್ಣಿನ ಜೊತೆ ಬೆರಿಬೇಕು. ಬಿಸಿಲಲ್ಲಿ ಆಟ ಆಡೋಕ್ಕೆ ಬಿಡಿ, ಏನಾಗಲ್ಲ. ಅವ್ರು ಬೆರಿಬೇಕು. ನಮ್ಮನ್ನು ನಾವು ಹಾಳು ಮಾಡ್ಕೊಳೋದಲ್ಲದೆ ನಮ್ಮ ಮುಂದಿನ ಜೀವನ, ನಮ್ಮ ಮುಂದಿನ ಪರಂಪರೆನ ಕೂಡ ನಾವು ಹಾಳು ಮಾಡ್ತೇವೆ. ಸೆನ್ಸಿಟಿವಿಟಿ ಮಾಡಿ ನಾವೇ ಹಾಳು ಮಾಡ್ತಿರೋವಂಥದ್ದು. ನೀವು ಎಷ್ಟು ಸೆನ್ಸಿಟಿವ್ ಮಾಡ್ಕೊಳ್ತಾ ಹೋಗ್ತೀರಿ, ಎಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತೀರಿ, ಅಷ್ಟು ನಿಮಗೆ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ. ನಾನೊಂದು 2 ಮಂತ್ಸ್ ಮೇಲಾಯಿತು ಇಲ್ಲಿ ಡಾಕ್ಟ್ರ್ ಹತ್ರ ಬರೋದು ಶುರುವಾಗಿ. ನಮ್ಮ ಅಮ್ಮನಿಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಅಮ್ಮಗೆ ಕತ್ತು ನೋವು ಮತ್ತು ಕಾಲು ನೋವು, ಸೊಂಡ ನೋವು ಎಲ್ಲ ಇತ್ತು. ಮತ್ತು ಇಲ್ಲಿ ಡಾಕ್ಟ್ರ್ ಹತ್ರ ಬರುವಾಗಲೇ ಅಮ್ಮಗೆ ನಡೆಯೋಕ್ಕೆ ಆಗಿರಲಿಲ್ಲ. ತುಂಬ ಬಗ್ಗಿ ನಡೀತಾ ಇತ್ತು. ಮತ್ತು ಆವಾಗಲೇ ಡಾಕ್ಟ್ರ್ ಹೇಳಿದೆ, ಇಲ್ಲಿಂದ ಹೋಗುವಾಗಲೇ ನಾನು ಕರೆಕ್ಟಾಗಿ ಅಮ್ಮನೇ ಸ್ಟ್ರೈಟಾಗಿ ನಡೆಸ್ತೀನಿ, ಏನು ತೊಂದರೆ ಇಲ್ಲ, ಧೈರ್ಯವಾಗಿರಿ. ನಾವು ತುಂಬ ಕಡೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ತುಂಬ ಹಾಸ್ಪಿಟಲಲ್ಲಿ ಹೋಗಿ ಅಮ್ಮಗೆ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಮಾಡಿದ್ದೀವಿ. ಅವರೆಲ್ಲ ಹೇಳಿದೆ, ಇನ್ನು ಏನು ಮಾಡೋಕ್ಕಾಗಲ್ಲ, ಏಜ್ ಆಯಿತು, ಯಾವ ಪ್ರಯೋಜನ ಇಲ್ಲ, ವಯಸ್ಸಾಯ್ತಲ್ವ, ಎಲ್ಲ ಒಂದು ಕಡೆ ಅಮ್ಮನಿಗೆ ರೆಸ್ಟು ಕೊಡಿ ಅಂತ ಹೇಳಿದೆ. ಮತ್ತು ನನಗೊಂದು ಆಸೆನೇ ಬಿಟ್ಬಿಟ್ಟಿದೆ, ಅಯ್ಯೋ ಹಿಂಗಾಯ್ತಲ್ವ ಅನ್ನೋ ತುಂಬ ಫೀಲಿಂಗು ಆಯಿತು. ಅಮ್ಮನಿಗೂ ತುಂಬ ಫೀಲ್ ಆಗಿದೆ, ಇನ್ನು ಲೈಫಲ್ಲಿ ಇನ್ನು ಇಷ್ಟನಾ, ನಂದೆಲ್ಲ ಆಗೋಯ್ತು ಅಂದರ ಫೀಲಿಂಗ್ ಇತ್ತು. ಮತ್ತು ಈ ಡಾಕ್ಟ್ರ್ ಹತ್ರ ನನ್ನ ಫ್ರೆಂಡ್ ಸ್ಮಿತಾ ಅಂದು ನನ್ನ ಫ್ರೆಂಡ್ ಹೇಳಿದೆ. ಅವ್ರದ್ದು ಯಾರೋ ತುಂಬ ರಿಲೇಟಿವ್ಸ್ನೆಲ್ಲ ಕರ್ಕೊಂಬಂದು ತುಂಬ ಅವ್ರಿಗೂ ಸುಖವಾಗಿದೆ. ಅದಕ್ಕೋಸ್ಕರ ಅವ್ರು ಹೇಳಿದೆ, ಒಂದ್ಸಲ ಅಮ್ಮನೆ ಕರ್ಕೊಂಬನ್ನಿ. ನಾನಂದು ತುಂಬ ಕಡೆ ಅಮ್ಮನೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ದುಡ್ಡು ವೇಸ್ಟ್ ಆಗೋದು ಬಿಟ್ಟು ಇದು ಯಾವ ಪ್ರಯೋಜನವೂ ಬರಲಿಲ್ಲ. ಮತ್ತು ಇಲ್ಲಿ ಬಂದಮೇಲೆ ಸ್ಟಾರ್ಟಿಂಗಿಂದನೇ ಡಾಕ್ಟ್ರ್ ಹೇಳಿದೆ, ನಾನು ರೆಡಿ ಮಾಡಿ ಕೊಡ್ತೀನಿ, ಆದರೆ ಸ್ವಲ್ಪ ಏಜ್ ಆಯ್ತಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೇಳಿ. ಆ ಡಾಕ್ಟ್ರದ್ದು ಮಾತು ಮೇಲೆ ನಂಬಿಕೆ ಕೊಟ್ಟು ನಾವು ಫಸ್ಟ್ ದಿನಾನೇ ನಮ್ಮ ಅಮ್ಮನದು ಕೈ, ಅಂದರೆ ನಾವು 6 years ಆಯಿತು ನಮ್ಮ ಅಮ್ಮನದು ಬಲಗೈ ಸ್ವಾಧೀನ ಇರಲಿಲ್ಲ, ಅಂದರೆ ಅಷ್ಟು ಫ್ರೀಯಾಗಿ ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಫಸ್ಟ್ ದಿನಾನೇ ನಮ್ಮ ಅಮ್ಮನದು ಕೈ ರೆಡಿ ಮಾಡಿದ್ದು. ಅದರಲ್ಲಿ ನಂಗೆ ನಂಬಿಕೆ ಆಯಿತು, ಡಾಕ್ಟ್ರ್ ಮೇಲೆ ತುಂಬ ಹೋಪ್ ಆಯಿತು. ಅದಾದಮೇಲೆ ಬಗ್ಗಿ ಬಂದ ಅಮ್ಮನಿಗೆ ಆವತ್ತೇ ಸ್ಟ್ರೈಟ್ ಮಾಡಿಸಿ
ಅದು ಮಸಾಜ್ ಮಾಡಿದ ಮೇಲೆ ಅಮ್ಮ ತುಂಬ ಸ್ಟ್ರೈಟಾಗಿ ನಡೀತಾ ಇತ್ತು. ಆವತ್ತೂ ಸ್ವಲ್ಪ ನಿಧಾನ ಇವಾಗ ನೋವು ಸ್ವಲ್ಪ ಕಾಲಲ್ಲಿ ಸ್ವಲ್ಪ ನೋವಿದೆ, ಅದು ರೆಡಿ ಮಾಡಿ ಕೊಡ್ತೀನಿ. ನನಗೆ ತುಂಬ ಡಾಕ್ಟ್ರ್ ಮೇಲೆ ತುಂಬ ನಂಬಿಕೆ. ಒಳ್ಳೆ ಡಾಕ್ಟ್ರು, ನಮ್ಮ ಹತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೆ. ಮಾತಾಡೋದು ಕೂಡ ಆಗಲಿ, ಮಾತಲ್ಲಿ ತುಂಬ ಫ್ರೆಂಡ್ಲಿ ಆಗಿದ್ವಿ. ನಮಗೆ ಹೆಂಗೆ ಬೇಕಂದ್ರೆ ಅವ್ರ ಹತ್ರ ಎಲ್ಲ, ಅಂದರೆ ನಮ್ಗೆ ಆ್ಯಕ್ಚುಲಿ ನಾವು ನೇಟಿವ್ ಬಂದ್ಬಿಟ್ಟು ಕೇರಳ. ನಮ್ಮ ಅಮ್ಮನಿಗೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇತ್ತು. ಡಾಕ್ಟ್ರು ಮಲಯಾಳ ಸ್ವಲ್ಪ ಮಾತಾಡ್ತಾರೆ, ಅದು ಅವ್ರಿಗೂ ಖುಷಿಯಾಗಿದೆ. ಅಂದರೆ ತುಂಬ ಭಾಷೆ ಪ್ರಾಬ್ಲಮ್ ಬಂದ್ರಿಂದ ಅವ್ರಿಗೂ ಫುಲ್ ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಡಾಕ್ಟ್ರ್ ಹತ್ರ. ಇಲ್ಲಿ ಬಂದಮೇಲೆ ಡಾಕ್ಟ್ರ್ ಬಗ್ಗೆ ಹೇಳಂದ್ರೆ ತುಂಬ ನಮಗೂ ಮನಸ್ಸಿಗೆ ಖುಷಿ ಆಗುತ್ತೆ. ಇವತ್ತು 5ನೇ ಸಿಟ್ಟಿಂಗ್ ನಮ್ಮದು. ಈಗ ತುಂಬ ಅಮ್ಮಗೆ ವ್ಯತ್ಯಾಸ ಇದೆ, ತುಂಬ ಖುಷಿಯಾಗಿದೆ ನಮ್ಮದು. ನಾವಿವಾಗ ತುಂಬ ಜನರಿಗೆ ಹೇಳ್ತಾ ಇದ್ವಿ, ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲರಿಗೂ ಯಾವ ಪ್ರಾಬ್ಲಮ್ ಇದೆ ಅಂದರೆ ನಾವು ಹೋಗಿ ಹೇಳಿ ಅವ್ರನ್ನೇ ಕರ್ಕೊಂಬರೋದು ಎಲ್ಲ ಮಾಡೋದು. ಒಂದ್ಸಲ ಡಾಕ್ಟ್ರ್ ಹತ್ರ ಮೀಟ್ ಮಾಡಿ ಅದು ಆಮೇಲೆ ಅವರು ಕಂಟಿನ್ಯೂ ಮಾಡ್ತಾರಲ್ಲ, ಹಂಗೆ ಡಾಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ട്രീറ്റ്മെൻറ്റ് ಆಗಲಿ ഡോക്ടറും നമുക്ക് ತುಂಬ മനസ്സിക്ക് സന്തോഷ ಖುಷി ಇದೆ. നമസ്കാരം എല്ലാവർക്കും. ഞാൻ കുറേ കാലം കൊണ്ട് വർഷം കൊണ്ട് എനിക്ക് തീരെ വയ്യായിരുന്നു. ഈ ഷോൾഡർ പെയിനും നെക്കിന് വേദനയുണ്ടായിരുന്നു, പെരുപ്പ്, ചൊറിച്ചിൽ. ഒരൊറ്റ പ്രാവശ്യം കൊണ്ട് ആ ചൊറിച്ചിലും പെരുപ്പും എല്ലാം എനിക്ക് മാറിക്കിട്ടി. പിന്നെ നടുവിന് പെയിൻ ഉണ്ടായിരുന്നു, അത് നല്ല വ്യത്യാസമുണ്ട്. അലോപ്പതി ഡോക്ടർമാരെല്ലാം തള്ളി, ഇനി ഒന്നും ചെയ്യാൻ പറ്റില്ല, റെസ്റ്റ് മാത്രം മതി. പിന്നെ വല്ലതും നിൽക്കാൻ വയ്യാത്ത വേദന വരുമ്പം ഒരു പെയിൻ കില്ലർ വല്ലതും കഴിച്ചാൽ മതി, അല്ല ഇനി ഒന്നും ചെയ്യാൻ പറ്റില്ല. എല്ലാം തേയ്മാനങ്ങളും പിന്നെ ഷേപ്പ്ലെസ് ആയിട്ടൊക്കെ കിടക്കുകയെന്ന് പറഞ്ഞു. അപ്പോൾ ഒത്തിരി വിഷമം ഉണ്ടായിരുന്നു. പിന്നെ എന്തായാലും ഡോക്ടറെ ഒന്ന് കണ്ടിട്ട് എങ്ങനെ ഉണ്ടെന്ന് അറിയാമെന്ന് കണ്ട് മോടെ ഒരു ഫ്രണ്ട്സ് മുഖേന ഞങ്ങളിവിടെ വന്നു. ഡോക്ടറുടെ സംസാരവും ഇടപെടലും കണ്ടപ്പോഴേ ഞങ്ങൾക്ക് നല്ല സംതൃപ്തി ഉണ്ടായിരുന്നു. നമ്മളിവിടെ വന്ന് അതിൽ നമുക്ക് ഒരുപാട് സന്തോഷമുണ്ട്. നല്ല മാറ്റങ്ങൾ വന്നു. ഡോക്ടർക്കും നല്ല ഇടപെടലും നല്ല രീതിയിലുള്ള ട്രീറ്റ്മെൻറ്റും അവിടെ എല്ലാവരും നമ്മളെ മസാജ് ചെയ്യുന്ന മറ്റ് ആൾക്കാരെല്ലാം അതുപോലെ തന്നെ നമ്മളോട് നല്ല രീതിയിൽ ഇടപെടുന്നു, സഹകരിക്കുന്നു. നല്ല വ്യത്യാസം, നല്ല സന്തോഷം, അങ്ങനെ ഇരിക്കുന്നു. ഇതിപ്പോൾ 5ാമത്തെ മസാജിങ്ങാണ് എനിക്ക്. 5th ಮಸಾಜಿಂಗ್. ಮತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಸ್ಟಾಫ್ಗಳು ತುಂಬ ಒಳ್ಳೆ ಇದಿದೆ ಸ್ಟಾಫ್. ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಎಲ್ಲಿ ಬೇಕೋ ಓದಲ್ಲೆಲ್ಲ ನೀವು ಯಾವುದೇ ಒಂದು ಎಲ್ಲ ನೀರು ಕುಡಿತಾ ಬನ್ನಿ. ಬೇಕಾದರೆ ನೀವು ಓದಲ್ಲೆಲ್ಲ ಯಾವ ನೀರು ಸಿಗುತ್ತೋ ಅದೇ ನೀರು ಕುಡಿತಾ ಬನ್ನಿ. ಆಗ ನೀವು ಯಾವ ನೀರು ಕುಡಿದ್ರೂ ನಿಮಗೆ ಆ ಬಾಡಿ ಅದಕ್ಕೆ ಬೇಕಾಗಿರೋಂಥ ಆಂಟಿಬಾಡೀಸ್ನ ಬಾಡಿ ಮಾಡಿ ಇಟ್ಕೊಂಡಿರುತ್ತೆ. ನೀವು ಏನು ನೀರು ಕುಡಿದ್ರೂ ನಿಮಗೇನಾಗಲ್ಲ. ನೀವು RO ವಾಟ್ರೇ ಕುಡಿತಿರ್ತೀರಿ, ಇಲ್ಲ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ವಾಟ್ರೇ ಕುಡಿತಿರ್ತೀರಿ, ಎಲ್ಲ ಹೋಗ್ತೀರಿ, ಅನಿವಾರ್ಯವಾಗಿ ನೀರು ಸಿಗೋದಿಲ್ಲ, ಬೇರೆ ಒಂದು ಯಾವುದೋ ನೀರು ಕುಡಿತೀರಿ, ಇಮಿಡಿಯೇಟಾಗಿ ಥ್ರಾಟ್ ಇನ್ಫೆಕ್ಷನ್ ಆಗುತ್ತೆ. ಯಾಕಂದರೆ ಆ ಬ್ಯಾಕ್ಟೀರಿಯಾ ಅಥವಾ ಅಲ್ಲಿರೋ ವೈರಸ್ಗಳನ್ನ ತಡೆಯುವಂಥ ಕೆಪಾಸಿಟಿ ನಮ್ಮ ಬಾಡಿ ನಾವು ಡೆವಲಪ್ಪೇ ಮಾಡ್ಕೊಂಡಿಲ್ಲ, ನಾವು ಸೂಕ್ಷ್ಮ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಜೀವನನ ಅಡ್ವರ್ಟೈಸ್ಮೆಂಟ್ನೋ ತೀರ್ಮಾನ ಮಾಡೋಂಗೆ ಆಗ್ಬಿಟ್ಟಿದೆ. ಎಲ್ಲ ಜೀವನ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ತಿನ್ನಬೇಕು, ಯಾಕೆ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು ಅಂತ ನಮ್ಮ ಪೂರ್ವಜರು ಕಲಿಸ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಬಿಟ್ಟು ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಹೇಳ್ತಿದ್ದಾರೆ, ನೀವು ಹಿಂಗೆ ತಿನ್ನಬೇಕು, ಹಿಂಗೆ ತೊಳಿಬೇಕು, ಈ ಥರ ಬ್ರಷ್ ಮಾಡಬೇಕು ಅಂತ. ಅವೆಲ್ಲ ಅಲ್ಲವೇ ಅಲ್ಲ. ಹಾಗಾಗಿ ಏನು ನಾವು ಸೂಕ್ಷ್ಮ ಮಾಡ್ಕೊಳ್ತಾ ಏನು ಬರ್ತಾಯಿದ್ದೀವಿ ನಮ್ಮ ಬಾಡಿನ, ಅದೆಲ್ಲ RO ವಾಟ್ರನ್ನ ಆದಷ್ಟು ಕಡಿಮೆ ಮಾಡಿ ಎಷ್ಟು ಸಾಧ್ಯವಾಗುತ್ತೆ. ನೀವು ನಾರ್ಮಲ್ ಊರಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಒಂದು ಬೋರ್ ವಾಟ್ರ್ ಕುಡೀರಿ. ಬಾವಿ ನೀರು ಸಿಗುತ್ತಾ, ಬಾವಿ ನೀರನ್ನ ಸ್ವಲ್ಪ ಸೋಸ್ಬಿಟ್ಟು ಬೇಕಾದ್ರೆ ಅಷ್ಟು ಬ್ಯಾಕ್ಟೀರಿಯಾ ಇದನ್ನು ಸ್ವಲ್ಪ ಬಿಸಿ ಮಾಡಿ ಕುಡೀರಿ, ಏನೂ ಆಗೋದಿಲ್ಲ. ಆದಷ್ಟು RO ವಾಟ್ರನ್ನ ಕಡಿಮೆ ಮಾಡಿ. RO ವಾಟ್ರ್ ಬೇಡ. ಯಾಕಂದರೆ ನಿಮ್ಮ RO ವಾಟ್ರು ಇಟ್ಸ್ ಲೈಕ್ ಎ ಡಮ್ಮಿ ವಾಟ್ರ್. ಅದರಲ್ಲಿ ಏನು ಮಿನರಲ್ಸ್ ಎಲ್ಲ ಕಿಲ್ ಮಾಡಿಬಿಟ್ಟು ನಿಮಗೊಂದು ಶುದ್ಧವಾದ ನೀರು ಕೊಡುತ್ತೆ, ಪರಿಪೂರ್ಣವಾದ ನೀರು ಕೊಡೋದಿಲ್ಲ. ಶುದ್ಧವಾದ ನೀರು, ನಮಗೆ ಶುದ್ಧವಾದ ನೀರು ಬೇಡ,
ಪರಿಪೂರ್ಣವಾದ ನೀರು ಬೇಕು. ನಾವು ಕುಡಿಯುವ ನೀರಲ್ಲೇ ಎಲ್ಲ ರೀತಿಯ ಮಿನರಲ್ಸು ಆಲ್ಮೋಸ್ಟ್ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹೆಚ್ಚಾಗಿ ನೀರು ಕುಡಿತಾ ಇರೋದ್ರಿಂದ ನಮಗೆ ಬೇಕಾಗಿರೋ ಮಿನರಲ್ಸ್ ಎಲ್ಲ ವಾಟ್ರಲ್ಲೇ ಹೋಗೋಂಥದ್ದು. ಇವತ್ತು ನಾವು ಕುಡಿಯೋ ನೀರಲ್ಲಿ ಏನೂ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಮಿನರಲ್ಸು ಹೋಗ್ತಾನೇ ಇಲ್ಲ, ಬೇರೆ ಫುಡ್ಡಲ್ಲಿ ಮಾತ್ರ ಹೋಗ್ತಿದೆ. ಈ ಕಾರಣದಿಂದನೇ ನಮಗೆ ನಮ್ಮ ಬೋನಿಗೆ ಡೆನ್ಸಿಟಿ ಇಲ್ಲ, ಮಸಲಿಗೆ ಡೆನ್ಸಿಟಿ ಇಲ್ಲ, ಒಂದು ಬಿದ್ದರೆ ಕಾಲು ಮುರಿದೋಗುತ್ತೆ, ಏನು ಶಕ್ತಿನೇ ಇಲ್ಲ. ಯಾಕೆ ಶಕ್ತಿ ಇಲ್ಲ ಅಂತ ಇದೇ ಕಾರಣ. ಹಾಗಾಗಿ ನೀವು ಎಷ್ಟಾಗುತ್ತೆ ಅಷ್ಟು ಎಲ್ಲಿ ಒಳ್ಳೆ ನೀರು ಸಿಗುತ್ತೆ, ಇವನ್ ಕೆರೆ ನೀರು ಅಥವಾ ಬಾವಿ ನೀರು ಅಥವಾ ಬೋರ್ ನೀರು ಅವನ್ನೆಲ್ಲ ಕುಡೀರಿ. ನೀವೆಲ್ಲ ROನೇ ಮಾಡಿ. ಇವತ್ತು ಎಷ್ಟು ಸೆನ್ಸಿಬಿಲಿಟಿ ಆಗಿದೆ ಅಂದರೆ, ಒಂದು ಬ್ರ್ಯಾಂಡ್ ಬಾಟ್ಲ್ ವಾಟ್ರ್ ಕುಡಿಯೋವಂಥ ವ್ಯಕ್ತಿ ಇನ್ನೊಂದು ಬ್ರ್ಯಾಂಡ್ ಬಾಟ್ಲ್ ಕುಡಿದ್ರೆ ಜ್ವರ ಬರೋಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮನ್ನು ನಾವೇ ಹಾಳು ಮಾಡ್ಕೊತಿರೋದು. ಹಾಗಾಗಿ ಎಲ್ಲೇ ಹೋಗಲಿ, ನೀವು ಲಾಸ್ಟ್ ಕೋವಿಡ್ ಎಲ್ಲ ಬಂದಿರ್ಬೋದು, ನೀವು ಎಷ್ಟು ಕೋವಿಡಲ್ಲಿ ಎಷ್ಟೋ ಜನ ಸಫರ್ ಆದರು. ಬಟ್ ನೋಡಿ, ಈ ರಸ್ತೆ ಬದಿಯಲ್ಲಿ ಕಸ ಆಯ್ತಾರೆ, ಪ್ಲಾಸ್ಟಿಕ್ ಆಯ್ತಾರೆ, ಅವರಿಗೆಲ್ಲ ಕೋವಿಡ್ ಬಂದು ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅದಕ್ಕಿಂತ ದೊಡ್ಡ ಬ್ಯಾಕ್ಟೀರಿಯಾ ಅಥವಾ ಅದಕ್ಕಿಂತ ದೊಡ್ಡ ವೈರಸ್ ಜೊತೆಗೆ ಅವ್ರು ಸೆಟ್ಟಾಗ್ಬಿಟ್ಟಿದ್ದಾರೆ. ಅವರಿಗಿಂತ ಚಿಕ್ಕ ಪುಟ್ಟ ವೈರಸ್ಗಳು ಇದೆಲ್ಲ, ಅವ್ರಿಗೆ ಚಿಕ್ಕ ಪುಟ್ಟ ವೈರಸ್ಗಳು ಏನೂ ಆಗಲ್ಲ. ಇವತ್ತು ನಾವು ಮಾಡ್ಕೊಂಡಿರುವಂಥ ತಪ್ಪಿನಿಂದಾಗಿ ನಾವು ಸಫರ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಏನು ಇಂದಿನ ಒಂದು ಪದ್ಧತಿಯನ್ನು ಮೇಂಟೈನ್ ಮಾಡ್ತಾಯಿದ್ವಿ, ನಮ್ಮ ಪೂರ್ವಿಕರಾಗಿರ್ಬೋದು, ಅದು ಅಜ್ಜ ಮುತ್ತಜ್ಜ ಆಗಿರ್ಬೋದು, ಏನು ಒಂದು ಪದ್ಧತಿನ ಮಾಡ್ಕೊಂಡು ಬಂದಿದ್ರು, ಅವೆಲ್ಲ ಖಂಡಿತ ಮಾಡ್ಕೊಳ್ತಾ ಹೋಗಿ. ಸಾಧ್ಯವಾದರೆ ಯಾವತ್ತಾದರೂ ನೀವು ಹಳ್ಳಿ ಕಡೆ ಹೋದರೆ ಅಥವಾ ಊರ ಕಡೆ ಹೋದರೆ ಸಾಧ್ಯವಾದರೂ ಚಪ್ಪಲಿ ಹಾಕ್ಬಿಡಿ. ನಾನು ಹಾಗೇ ಮಾಡ್ತೀನಿ. ನಾನು ಊರಿಗೆ ಹೋದರೆ ಒಂದು 3-4 ದಿವಸ ಊರಲ್ಲಿದ್ದರೆ 3 ದಿವಸನೂ ನಾನು ಚಪ್ಪಲಿ ಹಾಕೋದಿಲ್ಲ. ಯಾಕಂದರೆ ಆ 3 ದಿವಸ ನನಗೆ ಅವಕಾಶ ಸಿಗೋದು. ಆ ಭೂಮಿಯಿಂದ ನನಗೆ ಬರಬೇಕಾಗಿರೋ ಶಕ್ತಿ ಏನು ಪಡಿಬೇಕು, ಆ ಶಕ್ತಿ ಏನಿದೆ ಆ ಶಕ್ತಿನ ಪಡೆಯೋಕ್ಕೆ ನನಗೆ ಆ 3 ದಿವಸ ಸಿಗುತ್ತೆ. ಆ 3 ದಿವಸನ ನಾನು ಯುಟಿಲೈಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಎಲ್ಲೂ ನಾನು ಚಪ್ಪಲಿ ಹಾಕೋದಿಲ್ಲ. ಹಾಗಾಗಿ ಎಲ್ಲಿ ನಿಮಗೆ ಒಳ್ಳೆ ಮಣ್ಣು ಸಿಗುತ್ತೆ, ಒಳ್ಳೆ ಒಂದು ಹೊಲನೋ ಜಮೀನೋ ಎಲ್ಲಿ ಸಿಗುತ್ತೆ, ನಿಜವಾಗ್ಲೂ ನೀವು ಚಪ್ಪಲಿ ಹಾಕ್ಬಿಡಿ. ದಯವಿಟ್ಟು ಚಪ್ಪಲಿ ಹಾಕಲ್ದೆ ನಡೆಯೋನ್ನ ಮಾಡ್ಕೊಳ್ಳಿ. ಆಮೇಲೆ ಹಿಂದೆ ಅಟ್ಲೀಸ್ಟು ಒಂದು 2-3 ತಿಂಗಳಿಗಾದ್ರು ಒಂದು ಎಣ್ಣೆ ಸ್ನಾನ ಮಾಡ್ತಾಯಿದ್ರು. ಇವತ್ತು ಯಾರೂ ಎಣ್ಣೆ ಸ್ನಾನ ಮಾಡಲ್ಲ. ಎಣ್ಣೆ ಸ್ನಾನ ಬಿಟ್ಟಿರೋದ್ರಿಂದ ಇವತ್ತು ಎಷ್ಟು ಕಾಯಿಲೆ ಬರ್ತಿದೆ ಗೊತ್ತಾ? ನೀವು ಒಂದು ತಿಂಗಳಿಗೆ ಒಂದು ಸರಿನಾರು ಎಣ್ಣೆ ಸ್ನಾನ ಮಾಡಿ ಚೆನ್ನಾಗಿ ಕೈಯು ಕಾಲು ಉಜ್ಜಿ, ಕಾಲು ಕೈಯು ಎಲ್ಲೆಲ್ಲಿ ಸಿಗುತ್ತೆ ನಿಮ್ಮ ಸಾಮರ್ಥ್ಯ ಇರೋದು ಕರೆಕ್ಟಾಗಿ ಉಜ್ಜಿ ಒಂದು 1 ಅವರ್ ಬಿಸಿಲಲ್ಲಿ ನಿಂತ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಈ ಪೇಯ್ನ್ ರಿಲೇಟೆಡ್ ಇಶ್ಯೂಸ್ಗಳು, ಜಾಯಿಂಟ್ ರಿಲೇಟೆಡ್ ಇಶ್ಯೂಸು, ರಿಲೇಟೆಡ್ ಇಶ್ಯೂಸ್ಗಳು, ನೋವುಗಳು, ಮೈಕೈ ನೋವು, ಜುಮ್ಗೊಟ್ಟೋದು, ಸ್ಟ್ರೋಕ್ ಆಗಿರ್ಬೋದು, ಸ್ಟ್ರೋಕ್ ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಖಂಡಿತ ಪ್ರತಿ 1 ತಿಂಗಳಿಗೆ ಒಂದು ಸರಿನಾರು ಒಂದು ಎಣ್ಣೆ ಹಚ್ಚಿ. ಯಾವ ಎಣ್ಣೆ? ಎಳ್ಳೆಣ್ಣೆ ಬಳಸ್ಬೋದು, ಇಲ್ಲ ಹರಳೆಣ್ಣೆ ಬಳಸ್ಬೋದು. ಸ್ಕಿನ್ ಡಿಸೀಸ್ಗಳು ಬರೋದಿಲ್ಲ. ಯಾವುದೇ ರೀತಿಯ ವಾತ ಸಂಬಂಧಿ ಸಮಸ್ಯೆಗಳು ಅಥವಾ ಜಾಯಿಂಟ್ ರಿಲೇಟೆಡ್ ಪೇಯ್ನ್ ರಿಲೇಟೆಡ್ ಇಶ್ಯೂಸ್ಗಳು ಎಲ್ಲವನ್ನೂ ಕೂಡ ನೀವು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಸೋರಿಯಾಸಿಸ್ ರಿಲೇಟೆಡ್ ಇಶ್ಯೂಸ್ಗಳು ಅಥವಾ ಅಲರ್ಜಿ ರಿಲೇಟೆಡ್ ಇಶ್ಯೂಸ್ಗಳು ಎಲ್ಲವನ್ನೂ ಕೂಡ ಒಂದು ಎಣ್ಣೆ ಸ್ನಾನ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದು. ಬಟ್ ಏನಕ್ಕೆ ಇವತ್ತು ಜನ ಮಾಡ್ತಿಲ್ಲ ಅಂದರೆ, ಇವತ್ತು ನಿಮಗೆ ಯಾರೂ ಹೇಳ್ಕೊಡೋರಿಲ್ಲ ಅಥವಾ ನಿಮಗೆ ಅವೇರ್ನೆಸ್ ಕೊಡೋರಿಲ್ಲ ಅಥವಾ ಮಾರ್ಗದರ್ಶನ ಮಾಡೋರಿಲ್ಲ. ಇದು ಒಂದು ಕೊರತೆ ಇದೆ. ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲೂ ಪ್ರಾಬ್ಲಮ್ಸ್ ಇದೆ. ನಮಗೆ ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಅಂತ ಯಾವ ಎಜುಕೇಷನ್ ಸಿಸ್ಟಮಲ್ಲೂ ನಮಗೆ ಹೇಳ್ಕೊಡೋದಿಲ್ಲ, ಅಥವಾ ಜೀವನ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಡೋದಿಲ್ಲ. ಇಲ್ಲಿ ಏನಾಗಿದೆ ನೋಡಿ, ಹೇಳ್ತಿದ್ದೆ ಇವತ್ತು ಒಂದು ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿ, ನೀವು ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆಗಿದ್ರೂ ಕೂಡ ಅಲ್ಲೂ ಕೂಡ ಹಲವು ದೋಷಗಳಿದ್ದಾವೆ. ಅಲ್ಲೂ ಕೂಡ ಪರಿಹಾರ ಮಾಡೋಕ್ಕಾಗದೇ ಇರೋಂಥ ಸಮಸ್ಯೆಗಳಿದ್ದಾವೆ. ಇಲ್ಲಿ ನಾವು ಮೂಲತಃ ನೋಡಿದ್ರೆ ನಾವು ಭಾರತ ದೇಶ ಏನಿದೆಯಲ್ಲ, ಭಾರತ ದೇಶ ಆಯುರ್ವೇದ ಪರಂಪರೆಯಿಂದ ಬಂದಂಥ ದೇಶ. ವಾಗ್ಭಟ ಮಹರ್ಷಿಗಳಾಗಿರ್ಬೋದು, ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹ, ಸುಶ್ರುತ ಸಂಹಿತ, ಇಂಥವಂಥ ಮಹಾನ್ ಗ್ರಂಥಗಳನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಮಹಾನ್ ಋಷಿವರ್ಯರಿದ್ದಾರೆ. ಅಂಥ ಕಾಲದಲ್ಲೇ ಎಷ್ಟೋ ವಿಚಾರಗಳನ್ನು ಇವತ್ತು ಏನು ನಮ್ಮ ಪಾಶ್ಚಿಮಾತ್ಯ ಟೆಕ್ನಾಲಜಿಯಲ್ಲಿ ಕಂಡುಹಿಡಿಯುವಂಥ ಎಷ್ಟೋ ವಿಚಾರಗಳನ್ನು 3-4 ಸಾವಿರ ವರ್ಷಗಳ ಹಿಂದೆಯೇ ಬರೆದಿಟ್ಟು ಹೋಗಿರೋಂತಿದೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಜ್ಞಾನ ಇವ್ರಿಗೆ ಎಲ್ಲಿಂದ ತರ್ತಿದ್ದಾರೆ? ನಾನು ಹೇಳೋದು ಎಲ್ಲ ಅವ್ರಿಗೆ ಗೊತ್ತಿರೋಂಥದ್ದೇ. ಆಯುರ್ವೇದ ಅನ್ನೋದು ನಮ್ಮ ಲೈಫ್ ಒಂದು ಜೀವನದೊಂದು ಭಾಗ. ನಾವು ಜೀವನ ಮಾಡೋ ರೀತಿ, ನಿಮ್ಮ ಅಡುಗೆ ಮನೆ ಅಥವಾ ನಿಮ್ಮ ಮನೇಲಿ ಇರಬೇಕಾಗಿರೋದು ಆಯುರ್ವೇದ ಅಂದರೆ ಒಂದು ಲೈಫ್, ನಾವು ಜೀವನ ನಡೆಸಬೇಕಾಗಿರೋ ರೀತಿ ಆ್ಯಕ್ಚುಲಿ. ಹಾಗಾಗಿ ಆಯುರ್ವೇದದಲ್ಲಿ ಪ್ರತಿಯೊಂದು ಕಾಯಿಲೆಗಳನ್ನು ಅಥವಾ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಬಹುದು. ಹಾಗಾಗಿ ಯಾವಾಗ ನಿಮಗೆ ಡಿಲೇ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತಂದರೆ, ನೀವು ನಿಮ್ಮ ಸಿಮ್ಟಮ್ಸು ಅಥವಾ ನಿಮ್ಮ ಕಾಯಿಲೆಯ ಇನಿಷಿಯಲ್ ಡೇಸಲ್ಲಿ, ಪ್ರಾರಂಭ ಹಂತದಲ್ಲೇ ನೀವು ಬಂದು ಯಾಕಾಗ್ತಿದೆ, ಏನಕ್ಕೆ ಬರ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಈಸಿಯಾಗಿ ಬಗೆಹರಿಸ್ತಾ ಹೋಗ್ಬೋದು.
ಯಾವುದೇ ಸಮಸ್ಯೆಗಿರಲಿ ನಮ್ಮ ಹತ್ರ ಸುಲಭವಾಗಿ ಸರಳವಾಗಿ ಪರಿಹಾರ ಕೊಡ್ತೀವಿ. ಯಾರಿಗೂ ಕೂಡ ಅನ್ನೆಸೆಸರಿ ಖರ್ಚು ಮಾಡೋದಿಲ್ಲ. ಇಲ್ಲಿ ನಾವು ಕನ್ಸಲ್ಟೇಷನ್ ಫೀಸ್ ತೊಗೊಳೋದಿಲ್ಲ, ಎಕ್ಸ್ರೇ ಮಾಡ್ಸೋಕೆ ಕೇಳೋದಿಲ್ಲ, MRI ಮಾಡ್ಸೋಕೆ ಕೇಳೋದಿಲ್ಲ, ಬ್ಲಡ್ ಚೆಕಪ್ ಮಾಡಿಸೋದೇ ಇಲ್ಲ. ನಿಮಗೆ ಯಾವುದೇ ರೀತಿಯ ಅನ್ನೆಸೆಸರಿ ಖರ್ಚುಗಳನ್ನು ನಾವು ಮಾಡಿಸೋದೇ ಇಲ್ಲ. ನೀವು ಏನೇ ಬಂದರೂ ಕೂಡ ಮ್ಯಾಕ್ಸಿಮಮ್ಮು 2-2.5 ಸಾವಿರದೊಳಗೆ ಮೆಡಿಸನ್ನು ಟ್ರೀಟ್ಮೆಂಟ್ ಎಲ್ಲ ಮುಗಿದೋಗ್ಬಿಡುತ್ತೆ. ಇದ್ರ ಮೇಲ್ಗಡೆ ನಾವು ಯಾರಿಗೂ ಚಾರ್ಜಸ್ ಮಾಡೋದಿಲ್ಲ. ಹಾಗಾಗಿ ನಾವು ಸರ್ವಿಸ್ ಬೇಸಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನೀವು ಖಂಡಿತವಾಗ್ಲೂ ಇಂಥದ್ದು ಯಾವುದೇ ಸಮಸ್ಯೆ ಇದ್ದರೆ ನಮ್ಮನ್ನು ಕಾಲ್ ಮಾಡಿಬಿಟ್ಟು ನಮ್ಮನ್ನು ಸಂಪರ್ಕಿಸ್ಬೋದು. ಫೋನ್ ಮಾಡಿಬಿಟ್ಟು ಬಂದು ನಮ್ಮನ್ನು ಮೀಟ್ ಮಾಡ್ಬೋದು. ನಿಮ್ಮ ಇಷ್ಟೂ ಸಮಸ್ಯೆಗಳಿಗೆ ನಮ್ಮ ಹತ್ರ ಖಂಡಿತವಾಗ್ಲೂ 100% ಪರಿಹಾರವನ್ನು ಗ್ಯಾರಂಟಿಯಡ್ ಆಗಿ ಕೊಡ್ತೇವೆ. ನಮಸ್ಕಾರ. ಪ್ರಪಂಚ ಪರ್ಯಟನೆ.